ದಿಂಬನ್ನಿಟ್ಟು ಆನಂತರ ನಡೆಸ್ತಾರೆ. ಎತ್ತಿನ ಮೇಲೆ ಕಾಡಿ ನೊಗವನ್ನು, ಮರದ ನೊಗವನ್ನು, ಅಂದರೆ ಮರದ ನೊಗು ಬಾರ್ ಹಾಕಿದ್ದಾರೆ. ಇವಾಗ ಯವ್ವನ ಕಾಲದಲ್ಲಿ ಯಾರ ನೊಗವನ್ನು? ದೇವರ ನೊಗವನ್ನು ಹೊರಬೇಕಂತೆ. ನೊಗವನ್ನು ಅಂದರೆ ಎತ್ತಿನ ಮೇಲೆ ಇಟ್ಟಂಥ ನೊಗವೇನು? ಭಾರವೇನು? ದಿಂಬ, ಮರದ ದಿಂಬವನ್ನು. ಅದಿಟ್ಟ ಮೇಲೆ ಪ್ರಿಯರ ದೇವ್ರ ಮಕ್ಕಳಿರ ಎಷ್ಟು ಭಾರ ಇದ್ದರೂ ಕೂಡ ಹೋಗುತ್ತೆ, ಹೊತ್ಕೊಂಡು ಹೋಗುತ್ತೆ ರೀ. ಇವಾಗ ದೇವರು ಯಾರಿಗೆ ಕೆಲಸ ಕೊಡ್ತಾ ಇದ್ದಾನಂತ ನೋಡುವಾಗ, ಯವ್ವನ ಕಾಲದಲ್ಲಿ ಇದ್ದಂಥ ಯುವಕರಿಗೆ ದೇವರು ಕೊಡುವಂಥ ಕೆಲಸ, ದೇವರು ಕೊಡುವಂಥ ಕೆಲಸ ಪ್ರಿಯರೇ. ಯವ್ವನದಲ್ಲಿ ದೇವರ ನೊಗ ಹೊರುವುದು ಮನುಷ್ಯನಿಗೆ ಲೇಸು, ಒಳ್ಳೆಯದು. ಅಂದರೆ ಮನುಷ್ಯನಿಗೆ ಲೇಸು ಒಳ್ಳೆಯದು ಯಾವಾಗುತ್ತೆ? ಕೊನೆ ತನಕ ಕೇಳಬೇಕು ತಾಳ್ಮೆಯಿಂದ. ಏನು ಟೈಮ್ ಇರುತ್ತೋ ಆ ಟೈಮಲ್ಲಿ ನಾನು ಮುಗಿಸ್ತೀನಿ, ಇಂಥ ಅವಕಾಶ ಮತ್ತೆ ಸಿಗಲ್ಲ, ಇವತ್ತು ಮತ್ತೆ ನಾಳೆ, ನಾಡಿದ್ದು ಮತ್ತೆ ನಾನು ಇಲ್ಲಿರಲ್ಲ, ಹೌದಲ್ವ? ಆದ್ದರಿಂದ ತಾಳ್ಮೆಯಿಂದ ಕೇಳಿ, ಆ ವಾಕ್ಯಗಳನ್ನು ಕೇಳಿದ ಮೇಲೆ ಹೃದಯದಲ್ಲಿ ಸೇರಿಸಿಕೊಳ್ಳಿ, ಪ್ರತಿನಿತ್ಯ ಧ್ಯಾನ ಮಾಡಿ. ಬೈಬಲ್ ಇದೆಯಲ್ಲ, ಅದ್ಭುತವಾದಂಥ ಗ್ರಂಥ ಇದು, ಅದ್ಭುತವಾದದ್ದು. ನಮ್ಮ ಬದುಕುಗಳನ್ನು ಸರಿಪಡಿಸುವಂಥದ್ದು, ನಮ್ಮ ಬದುಕುಗಳನ್ನು ಉನ್ನತ ಸ್ಥಾನಕ್ಕೆ ಸೇರಿಸುವಂಥದ್ದು, ನಮ್ಮ ಬದುಕುಗಳನ್ನು ನಿತ್ಯ ಲೋಕಕ್ಕೆ ಸೇರಿಸುವಂಥದ್ದು. ಇಂಥ ಮಹಾಜ್ಞಾನದ ಗ್ರಂಥ ದೇವರು ಉಚಿತವಾಗಿ ನಮ್ಮ ಕೈಯಲ್ಲಿ ಕೊಟ್ಟಿರುವಾಗ ಇದನ್ನು ಸದ್ವಿನಿಯೋಗ ಮಾಡ್ಕೊಳ್ತೀರಾ ಅಥವಾ ಇದನ್ನು ಕೈ ಬಿಡ್ತೀರಾ ಅನ್ನೋದು ಅದು ನಿಮ್ಮ ಕೈಯಲ್ಲಿದೆ. ಯಾಕೆಂದರೆ ದೇವರು ಸ್ವಾತಂತ್ರ್ಯ. ಯಾಕೆಂದರೆ ಒತ್ತಾಯದಿಂದ ದೇವರು ನನ್ನ ಬಳಿಗೆ ಬನ್ನಿ ಅಂತ ಕೇಳಲ್ಲ, ಹೃದಯಪೂರ್ವಕದಿಂದ ಬರಬೇಕು. ಹೃದಯದಿಂದ, ಒತ್ತಾಯದಿಂದ ಬರುವಂಥದ್ದು ಅವಶ್ಯಕತೆ ಇಲ್ಲ. ತುಂಬ ಜನ ಹೊರಗಡೆ ಅಂದ್ಕೊಳ್ತಾರೆ, ಒತ್ತಾಯದಿಂದ ಮತಾಂತರ ಮಾಡ್ತಾರೆ. ಅವನು ಮೂಢ, ಅವನು ತಿಳಿಯದೆ ಅಜ್ಞಾನಿ ಮಾತಾಡುವಂಥದ್ದು. ದೇವರ ಬಳಿಗೆ ಬರಬೇಕು ಹೃದಯಪೂರ್ವಕದಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಆತ್ಮದಿಂದ, ಶಕ್ತಿಯಿಂದ. ನಿನಗೆ ಜನ್ಮ ಕೊಟ್ಟಂಥ ತಂದೆಯಾದ ದೇವರನ್ನು ಪ್ರೀತಿಸಬೇಕಯ್ಯ ಪೂರ್ಣ ಹೃದಯದಿಂದ. ಯಾರೋ ಒತ್ತಾಯ ಮಾಡಿದ್ದಾರೆ ಅದಕ್ಕೆ ಬನ್ನಿ, ಅದಲ್ಲ. ದೇವರು ಒತ್ತಾಯ ಮಾಡಲ್ಲ, ಒತ್ತಾಯ ಮಾಡುವಂಥ ಕರ್ಮ ದೇವ್ರಿಗಿಲ್ಲ. ಇರೋ ವಿಷಯಗಳನ್ನು ಹೇಳ್ತಾನೆ, ತಿಳ್ಕೊಂಡು ನಡೆದ್ರೆ ಸ್ವರ್ಗ ಸಿಗುತ್ತೆ, ಇಲ್ಲದೆ ಹೋದರೆ ಹೋಗ್ತೀರಾ. ಈ ಲೋಕ ಎಲ್ಲ ನಾನೇ ಉಂಟು ಮಾಡಿದ್ದೀನಿ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅವರು ಧನ್ಯರಾಗ್ತಾರೆ. ಯವ್ವನ ಕಾಲದಲ್ಲಿ ನಿಮ್ಮೆಲ್ಲರಿಗೆ ನಾನು ಕೆಲಸ ಕೊಟ್ಟಿದ್ದೀನಿ. ಕೆಲಸ ಕೊಟ್ಟರೆ ಇವತ್ತು ನಿಂತಿದ್ದೀವಲ್ಲ, ಏನೂ ಇಲ್ಲದ ನನ್ನನ್ನು ಟೋಟಲ್ ಎಲ್ಲ ಕಡೆ ಪರಿಚಯ ಮಾಡಿದ್ದಾರ, ಮಾಡಿಲ್ವ? ಏನೂ ಇಲ್ಲ ಪ್ರಿಯರೇ. ನಿಲ್ಲಿಸಿದಾರ, ನಡೆಸಿದಾರ. ತುಂಬ ಜನ ಭಕ್ತರಿದ್ದಾರೆ, ತುಂಬ ಜನ ಭಕ್ತರು ಏನೂ ಇಲ್ಲದೆ ಇರ್ತಾರೆ. ಆದರೆ ದೇವ್ರಿಗೋಸ್ಕರ ನಿಂತಾಗ ಉನ್ನತವಾಗಿ ನಡೆಸ್ತಾರೆ, ಉನ್ನತವಾಗಿ. ಆದರೆ ಯಥಾರ್ಥವಾಗಿ ಹೋಗಬೇಕು. ಒಂದು ಕಾಲದಲ್ಲಿ ಕುರಿ ಕಾಯುವಂಥ ಕುರುಬನಾಗಿರ್ತಾನೆ. ಯಾರು? ದಾವೀದನು. ಕುರಿ ಕಾಯುವಂಥ ದಾವೀದನನ್ನು ಎಲ್ಲಿ ನಿಲ್ಲಿಸ್ತಾನೆ ಗೊತ್ತಾ? ಅರಸನ ಸ್ಥಾನ, ಅರಸನಾಗಿ ನೇಮಿಸ್ತಾನೆ. ಕುರಿ ಕಾಯುವಂಥ ದಾವೀದನನ್ನು ಅರಸನಾಗಿ ನೇಮಿಸ್ತಾನ. ಒಬ್ಬ ಮನೆಯಲ್ಲಿ ಒಬ್ಬ ಆಳಾಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ಒಂದು ಉನ್ನತವಾಗಿ ನಿಲ್ಲಿಸ್ತಾನೆ. ಯೋಸೇಫನನ್ನು ಮನೆಯಲ್ಲಿ ಒಬ್ಬ ಆಳು. ಯೋಸೇಫನು ಫೋಟಿಫರನ ಮನೆಯಲ್ಲಿ ಒಬ್ಬ ಸೇವಕನಾಗಿರ್ತಾನೆ. ಸೇವಕನಾಗಿದ್ದಂಥ ಆತನನ್ನು ಐಗುಪ್ತ ದೇಶಕ್ಕೆ ಒಬ್ಬ ಒಡೆಯನ ಸ್ಥಾನ, ಅರಸನ ಸ್ಥಾನ ಕೊಡ್ತಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಯಾಕೆ? ಭಕ್ತಿ ಲೋಕದಲ್ಲಿದ್ದಂಥ ಅವರು ಪ್ರಿಯರ ದೇವ್ರ ಮಕ್ಕಳಿರ ಅವ್ರು ಬಿಟ್ಬಿಡೋಣ. ಯಾಕಂದರೆ ದೇವರ ದೃಷ್ಟಿಯಲ್ಲಿ ಇದ್ದಾಗ ಅವರು ಉನ್ನತರಾಗಿರ್ತಾರೆ, ದೇವರು ಮೆಚ್ಚುತ್ತಾರೆ. ಪ್ರಿಯರೇ, ದೇವರನ್ನ ಮೆಚ್ಚಿಸ್ಬೇಕಾದ್ರೆ ಯಾವಾಗ ಸಿದ್ಧರಾಗಬೇಕು ಗೊತ್ತಾ? ಯವ್ವನ ಕಾಲದಲ್ಲಿ. ದೇವರ ಕೆಲಸ ಬಹಳ ಇದೆ. ಆ ಬಹಳ ಕೆಲಸ ನಡಿಬೇಕಾದ್ರೆ ಯುವಕರೇ, ನೀವು ಯವ್ವನ ಕಾಲದಲ್ಲಿ
ನಿಮ್ಮ ಯವ್ವನವನ್ನು, ನಿಮ್ಮ ಯವ್ವನದ ಆರೋಗ್ಯವನ್ನು ದೇವ್ರಿಗೋಸ್ಕರ ಒಪ್ಪಿಸಿದರೆ ಅದಕ್ಕೆ 100ರಷ್ಟು ಪ್ರತಿಫಲ ಪರಲೋಕದಲ್ಲಿ ಸಿಗುತ್ತೆ ಅಂತಾರೆ. ಪ್ರಿಯರ ದೇವ್ರ ಮಕ್ಕಳಿರ, ನೋಡಿ ಇವೆಲ್ಲ ಕೂಡ ಅದ್ಭುತವಾಗಿ ಡೆಕೋರೇಷನ್ ಮಾಡಿದ್ದೀರಾ. ಯಾರು ಮಾಡ್ತಾರೆ? ಮುದುಕರು ಮಾಡ್ತಾರಾ ಅಥವಾ ಯುವಕರು ಮಾಡ್ತಾರಾ? ವೃದ್ಧರು ಸಪೋರ್ಟ್ ಆಗಿ ನಿಲ್ತಾರೆ. ಮಕ್ಕಳೆಲ್ಲ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ಕೊಡ್ತಾರೆ. ಅವ್ರ ಕೈಯಲ್ಲಿ ಏನಾಗುತ್ತೋ ಸಪೋರ್ಟ್ ಮಾಡ್ತಾರೆ. ಕೆಲಸ ಮಾಡೋರು ಯಾರು? ಯುವಕರು ತಾನೇ. ಗಟ್ಟಿಯಾಗಿ ಚಪ್ಪಾಳೆ ಬರಬೇಕಂದ್ರೆ, ಸ್ವರ ಬರಬೇಕಂದ್ರೆ, ಧ್ವನಿ ಬರಬೇಕಂದ್ರೆ ಯುವಕರು ಒಬ್ರಿಗೊಬ್ಬರು ಚಪ್ಪಾಳೆ ಹೊಡೆದಾಗ, ತಾಳ ಹೊಡೆದಾಗ, ಒಳ್ಳೆ ಸ್ವರದಿಂದ ಹಾಡಿದಾಗ ಇಂಪಾಗಿರುತ್ತೆ. ಅದೇ ಪ್ರಕಾರ ಎಲ್ಲ ಕೆಲಸಗಳು ನೀಟಾಗಿ ಶುಭ್ರವಾಗಿರಬೇಕಂದ್ರೆ, ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತುಂಬ ಶುಭ್ರವಾಗಿರುತ್ತಂದರೆ ಹೆಚ್ಚಾಗಿ ಯುವಕರು ರಾತ್ರಿ ಆಗಲು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಭವನಗಳಿದೆ ಅಂತ ತಿಳ್ಕೊಂಡು, ದೊಡ್ಡ ದೊಡ್ಡ 10 ಅಂತಸ್ತು 20 ಅಂತಸ್ತು ಭವನಗಳಿದೆ ಅಲ್ವಾ? ಈ ಭವನಗಳನ್ನು ಕಟ್ಟಬೇಕು, ಅಂದವಾಗಿ ನಿರ್ಮಾಣ ಮಾಡಬೇಕಂದ್ರೆ ವೃದ್ಧರು ಹೋಗಿ ಕಟ್ಟೋಕ್ಕಾಗತ್ತಾ? ವೃದ್ಧರು ಹೋಗಿ ಪೇಂಟ್ ಹೊಡಿಯೋಕ್ಕಾಗತ್ತಾ ಹೊರಗಡೆ? ಯವ್ವನ ಕಾಲದಲ್ಲಿ ಇದ್ದಂಥ ಯುವಕರು ಏನು ಮಾಡ್ತಾರಂದರೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಎತ್ತುತ್ತಾರೆ, ದೊಡ್ಡ ದೊಡ್ಡ ವಸ್ತುಗಳನ್ನು ಇಡ್ತಾರೆ. ಆಮೇಲೆ ಏನು ಬೇಕಾದರೂ ಕೆಲಸ ಮಾಡ್ತಾರೆ. ಹಿಂದೆ ಹೋಗ್ತಾರೆ, ಮುಂದೆ ಬರ್ತಾರೆ, ಕೆಳಗಿಳಿತಾರೆ, ಮೇಲೆ ಹತ್ತುತ್ತಾರೆ. ಹತ್ತೋದಕ್ಕೂ ಅನುಕೂಲ ಇಲ್ಲ ಅಂದರೂ ಧೈರ್ಯ ಮಾಡ್ತಾರೆ. ವೃದ್ಧರಾದರೆ ಪ್ರಿಯರೇ ತಲೆ ಸುತ್ತುತ್ತಾ ಇರ್ತದೆ, ನಿಂತ್ಕೊಳ್ಳೋಕ್ಕಾಗಲ್ಲ, ತಲೆ ಸುತ್ತುತ್ತಾ ಇರುತ್ತೆ. ಆದರೆ ಯವ್ವನ ಕಾಲದಲ್ಲಿ ಇದ್ದಂಥ ಯುವಕರು, ಹುಡುಗರು, ಯುವತಿಯರು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಲೋಕದಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆಯಾ ಇಲ್ವಾ? ಅದೇ ಪ್ರಕಾರ ಪೊಲೀಸ್ ಉದ್ಯೋಗವನ್ನು ಮಾಡಬೇಕಾದ್ರೆ ಯಾರನ್ನು ನೇಮಿಸ್ತಾರೆ? ನೇಮಿಸ್ತಾರಪ್ಪ? ಉದ್ಯೋಗಕ್ಕೆ ತಗೊಳ್ಬೇಕಾದ್ರೆ ಮೊಟ್ಟ ಮೊದಲು ಅವ್ರನ್ನ ಏನು ನೋಡ್ತಾರೆ? ಪರ್ಸನಾಲಿಟಿ ನೋಡ್ತಾರೆ, ಯವ್ವನ ಕಾಲ ನೋಡ್ತಾರೆ. ವೃದ್ಧರನ್ನು ತಗೊಳ್ತಾರ? ರೋಗದಲ್ಲಿದ್ದವ್ರನ್ನ ತಗೊಳ್ತಾರ? ಮಿಲ್ಟ್ರಿ ಕೆಲಸದಲ್ಲಿ ಸೇರಬೇಕಾದ್ರೆ, ಸೈನಿಕರಾಗಬೇಕಂದ್ರೆಪ್ಪ ಯಾರನ್ನ ತಗೊಳ್ತಾರೆ ಹೇಳಿಪ್ಪ? ಯಾರನ್ನ ಆರಿಸ್ಕೊಳ್ತಾರೆ? ಆರೋಗ್ಯವಾಗಿರಬೇಕು, ಪರ್ಸ್ನಾಲಿಟಿ ಇರಬೇಕು, ನೋಡ್ತಾರೆ, ಎತ್ತರ ಇರಬೇಕು, ನೋಡಿ ಅವಾಗ ಸೆಲೆಕ್ಟ್ ಮಾಡಿಕೊಳ್ತಾರೆ. ಅಂದರೆ ಒಂದು ನಾವಿಕರಾಗಿ ಕೆಲಸ ಮಾಡಬೇಕು ಅಂದರೆ, ಸೈನಿಕರಾಗಿ ಕೆಲಸ ಮಾಡಬೇಕಂದ್ರೆ ಅವರು ಕೂಡ ನೋಡಿ ಕೆಲಸಕ್ಕೆ ತಗೊಳ್ತಾರೆ. ಅದೇ ಪ್ರಕಾರ ಪೊಲೀಸರು ಕೆಲಸ ಮಾಡಬೇಕಾದ್ರೆ ಅವ್ರನ್ನೂ ಕೂಡ. ಈ ಲೋಕದಲ್ಲಿ ಎಲ್ಲ ಕೆಲಸಗಳನ್ನು ನೋಡಿ, ಎಲ್ಲ ಕೆಲಸಗಳು ಮೊಟ್ಟ ಮೊದಲು ಯಾರ ಕಾಲದಲ್ಲಿ ಅಂತ ನೋಡುವಾಗ ಯವ್ವನ ಕಾಲದಲ್ಲಿ. ಬಾಲಕರು ಕಲಿಯುವಂಥ ಕಾಲ. ಬಾಲಕರ ಕಾಲ ಯಾವುದು? ಕಲಿಯುವಂಥ ಕಾಲ, ಕಲಿಬೇಕು. ಬಾಲಕರು ಕಲಿಯುವಂಥ ಕಾಲ, ಕಲಿಬೇಕು. ಯುವಕರು ಕೆಲಸ ಮಾಡುವಂಥ ಕಾಲ, ಕೆಲಸ ಮಾಡಬೇಕಯ್ಯ. ಯುವಕರು ಕೆಲಸ ಮಾಡುವಂಥ ಕಾಲ. ಅದಕ್ಕೆ ಯವ್ವನ ಕಾಲದಲ್ಲಿ ಯುವಕರು ಬರ್ತಾರಲ್ಲ, 18 ವರ್ಷ ಆದಮೇಲೆ ಕೆಲಸಕ್ಕೆ ನಿಲ್ಲಿಸ್ತಾರೆ. 18 ವರ್ಷ ಮೇಲ್ಪಟ್ಟಾಗಬೇಕು, ಅವಾಗ ಕೆಲಸಕ್ಕೆ ತಗೊಳ್ತಾರೆ. ನಮಗೇನು ಕೆಲಸ ಬರುತ್ತೋ ಆ ಕೆಲಸಕ್ಕೆ ನೇಮಿಸ್ತಾರೆ. ನೋಡಿ, ಈ ಸಮಾಜದಲ್ಲಿ ಎಲ್ಲ ಕೆಲಸಗಳು ಅವ್ರ ಮೂಲಕ ನಡೀತಾ ಇರುತ್ತೆ. ಅದೇ ಪ್ರಕಾರ ಹೊಲದಲ್ಲಿ ವ್ಯವಸಾಯ ನಡೀತಾ ಇದೆಯಲ್ಲ, ವ್ಯವಸಾಯ ನಡಿಬೇಕಾದ್ರೆ ಯುವಕರು ಹೆಚ್ಚಾಗಿರ್ತಾರ, ವೃದ್ಧರು? ಯುವಕರು ಎಲ್ಲಿಂದ? ಸುಮಾರು 18 ವರ್ಷದಿಂದ ಸುಮಾರು 50-45 ವರ್ಷದವರೆಗೆ. ಆಮೇಲೆ ವೃದ್ಧರ ಕಾಲ ಪ್ರಾರಂಭವಾಗುತ್ತೆ. 45ರಿಂದ ವೃದ್ಧರ ಕಾಲ ಪ್ರಾರಂಭವಾಗುತ್ತೆ, ಹೌದಲ್ವಾ? 45ರಿಂದ ಶುಗರು, BP ಇವೆಲ್ಲ ಕೂಡ. ಇವಾಗ 40 ವರ್ಷ ಬಂದರೆ ಸಾಕು, ಎಲ್ಲ ಸ್ಟಾರ್ಟ್ ಆಗುತ್ತೆ ರೀ. ಪ್ರಿಯರ ದೇವ್ರ ಮಕ್ಕಳಿರ, ಅವಾಗ ಎಲ್ಲಿಗಾದ್ರೂ ಹೋಗ್ಬೇಕಂದ್ರು ಬರಬೇಕಂದ್ರೂ ಆಯಾಸ ಪ್ರಾರಂಭವಾಗುತ್ತೆ. ಆಯಾಸ. ಸೈಕಲಲ್ಲಿ ಹೋಗೋರು, ಆಮೇಲೆ ಬೈಕ್ ಬೇಕು, ಬೈಕಲ್ಲಿ ಹೋಗೋರು. ಮತ್ತು ಈ 50 ವರ್ಷ ಆದಮೇಲೆ ಬೈಕಲ್ಲಿ ಕೂಡ ಕಷ್ಟ ಆಗುತ್ತೆ. ಕೆಲವರು ಇರ್ತಾರೆ, ಏನ್ರಿ ಶಕ್ತಿ ಇದ್ದವರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆಮೇಲೆ ಬಹಳ ಕಷ್ಟ. 60 ವರ್ಷ ಬರುತ್ತೆ, ಅವಾಗಲೂ ಬಹಳ ಕಷ್ಟವಾಗುತ್ತೆ. ಅಂದರೆ ಯವ್ವನ ಕಾಲದಲ್ಲಿ ಇದ್ದಾಗ, ವೃದ್ಧರು ಆದಾಗ ಆ ವ್ಯತ್ಯಾಸ ಗಮನಿಸ್ರಿ. ಯವ್ವನ ಕಾಲದಲ್ಲಿ ಮಾಡಿದಂಥ ಕೆಲಸ ವೃದ್ಧರ ಕಾಲದಲ್ಲಿ ಮಾಡೋಕ್ಕಾಗಲ್ಲ ರೀ. ವೃದ್ಧರ ಕಾಲದಲ್ಲಿ ಮಾಡೋದಕ್ಕೆ ಆಗಲ್ಲ, ಕೆಲಸ ಮಾಡೋದಕ್ಕಾಗಲ್ಲ. ಯವ್ವನ ಕಾಲದಲ್ಲಿ ನೊಗವನ್ನು ಹೊರಬೇಕಂತ ಹೇಳ್ತಾರೆ. ಯೇಸು ಪ್ರಭು ಕೂಡ ನೋಡಿ ಆ ಮಾತನ್ನು ಹೇಳಿದ್ದಾರೆ ಒಂದು ಸಾರಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ. 11:28 ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನವನ್ನು.
ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಅಂತ ಹೇಳ್ತಾರೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ಹೇಳ್ತಾರೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂದರೆ ಏನು ಕಷ್ಟಪಡುವವರೇ? ಎಲ್ಲರೂ ಹೇಳ್ತಾರೆ, ಅನೇಕ ಮಂದಿ ಸೇವಕರು ಹೇಳುವಂಥ, ಕೆಲವರು ಅಂದರೆ ಎಲ್ಲರಲ್ಲ, ಕೆಲವರು ಹೇಳ್ತಾರೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ಹೇಳಿದಾಗ ಕೆಲವರು ಮಾತಾಡ್ತಾರೆ, ಏನು ಕಷ್ಟಪ್ಪ, ಏನು ತೋರಿಸ್ತಾರೆ ಕಷ್ಟ ಅಂದರೆ? ಸಾಲದ ಕಷ್ಟ ಇದ್ದವರೇ, ಇಲ್ಲಾಂದರೆ ಏನೋ ಕಷ್ಟ ಇದ್ದವರೇ ನನ್ನ ಬಳಿಗೆ ಬನ್ನಿ ಅಂತೇಳಿ ಭೌತಿಕವಾಗಿ ಇರುವಂಥ ವಿಷಯಗಳನ್ನು ಹೇಳ್ತಾರ ಅಥವಾ ಆತ್ಮಿಕವಾಗಿ ಹೇಳ್ತಾರಂತ ನೋಡುವಾಗ, ಸಾಲದ ಕಷ್ಟ ಇದ್ದಾರೆ, ಇಲ್ಲ ರೋಗದ ಕಷ್ಟದಲ್ಲಿದ್ದಾರೆ, ಇಂಥ ಕಷ್ಟದಲ್ಲಿದ್ದೀರಲ್ಲ ಬನ್ನಿ, ದೇವರು ಸ್ವಸ್ಥತೆ ಮಾಡ್ತಾರೆ, ಈ ಥರ ಅಂತ ಹೇಳ್ಕೊಡ್ತಾರೆ. ಇದಲ್ಲ ಇಲ್ಲಿ ಬರೆಯಲ್ಪಟ್ಟಿರೋದು, ಇದಲ್ಲ ಪ್ರಿಯರೇ. ಇಲ್ಲಿ ಬರೆಯಲ್ಪಟ್ಟಿದ್ದು ಏನು ಗೊತ್ತಾ? ಕಷ್ಟಪಟ್ಟು ಹೊರೆ ಹೊತ್ತವರಂದರೆ ಕಷ್ಟಪಟ್ಟು ಏನು ಮಾಡಿದ್ದಾರೆ ಅಂತ ನೋಡುವಾಗ ಪಾಪದ ಹೊರೆ ಹೊತ್ತಿದ್ದೀವಿ ಅಂತ. ಯಾವ ಹೊರೆ ಹೊತ್ತಿದ್ದೀವಿ ಪ್ರಿಯರೇ? ಅಂದರೆ ದುಡ್ದು ಕಷ್ಟಪಟ್ಟಿದ್ದೀವಿ, ಆಮೇಲೆ ಅನ್ಯಾಯ ಮಾಡಿದ್ವಿ, ಏನೇನೋ ಮಾಡಿದ್ದೀವಿ, ಏನು ಭಾರ ಆಗಿದೆ ತಲೆ ಮೇಲೆ ಅಂತ ನೋಡುವಾಗ, ತಲೆ ಅಂದರೆ ಹೃದಯ, ಮನಸ್ಸಿದೆಯಲ್ಲ, ಈ ಮನಸ್ಸಿನಲ್ಲಿ ಏನು ತುಂಬಿಕೊಂಡಿದೆ ಅಂದ್ರೆ ನೋಡುವಾಗ ಏನ್ರಿ ಪಾಪದ ಭಾರ ಇದೆ ರೀ. ಪಾಪದ ಭಾರ, ಈ ಪಾಪದ ಭಾರದಿಂದ ಸತ್ತೋದ್ರೆ ಪರಲೋಕ ಸಿಗುತ್ತಾ? ಪರಿಶುದ್ಧರಿಗೆ ಪರಲೋಕ ಸಿಗುತ್ತಾ? ಪಾಪಿಗಳಿಗೆ ಪರಲೋಕ ಸಿಗುತ್ತಾ? ಪರಿಶುದ್ಧರಿಗೆ ಪರಲೋಕ ಸಿಗುತ್ತೆ. ಅಂದರೆ ಪರಿಶುದ್ಧರನ್ನಾಗಿ ಮಾಡಬೇಕಂದ್ರೇ ತಂದೆಯಾದ ದೇವರು ಯೇಸು ಪ್ರಭುವನ್ನು ಕಳಿಸ್ಕೊಟ್ಟಿದ್ದಾರೆ, ಎಲ್ಲರನ್ನ ಪರಿಶುದ್ಧರಾಗಿ ಮಾಡಪ್ಪ ಅಂತ. ಯಾವಾಗ ಪರಿಶುದ್ಧರಾಗ್ತೀವೋ ಅಂದರೆ ಯೇಸು ಕ್ರಿಸ್ತರನ್ನು ಯಾವಾಗ ತಿಳ್ಕೊಳ್ತೀವೋ, ಆತನ ರಕ್ತದಲ್ಲಿ ತೊಳೆಯಲ್ಪಡ್ತೀವೋ, ಆವಾಗ ನಾವು ಪರಿಶುದ್ಧರಾಗ್ತೀವಿ. ಅಂದರೆ ದೇವರ ಕೃಪೆ ಮೂಲಕ ಪರಿಶುದ್ಧರಾಗ್ತೀವಿ ವಿನಃ ಸ್ವಂತದ್ದೇನಿಲ್ಲ. ಇಲ್ಲಿ ಏನಪ್ಪ ಅಂದರೆ ನಮ್ಮ ತಲೆಯ ಮೇಲೆ ಭಾರ ಇದೆ. ಏನು ಭಾರ ಇದೆ ಅಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿಗೆ ಪಾಪ ಎಂಬ ಭಾರ ಇದೆ ರೀ. ಅಂದರೆ ಪಾಪ ಎಂಬ ಭಾರ ಇದೆಯಾ ಅಂದರೆ ಅನೇಕ ಸುಳ್ಳುಗಳನ್ನು ಮಾತಾಡಿದ್ದೇನು, ಅದು ಪಾಪ. ಅನೇಕ ತಪ್ಪುಗಳನ್ನು ಮಾಡಿದ್ದು, ಅದೇನು ಪಾಪ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಪಾಪ ಅಂದರೆ ದೇವರ ಧರ್ಮವನ್ನು ಮೀರುವಂಥದ್ದೇ ಪಾಪ ಪ್ರಿಯರು. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ದೇವರ ಧರ್ಮವನ್ನು ಮೀರುವಂಥದ್ದು ಪಾಪ. ಎಷ್ಟು ಮಂದಿ ಪಾಪ ಮಾಡಿದ್ದಾರೆ ಅಂದರೆ ಟೋಟಲ್ ಭೂಲೋಕದಲ್ಲಿ ಹುಟ್ಟಿರುವಂಥ ಪ್ರತಿ ಮನುಷ್ಯನು ಪಾಪದ ಭಾರವನ್ನು ಹೊತ್ತಿದ್ದಾನೆ ಪ್ರಿಯರೇ. ಪರಲೋಕದಿಂದ ಯೇಸು ಕ್ರಿಸ್ತರು ಬಂದಿದ್ದು ಮುಖ್ಯವಾದಂಥ ಉದ್ದೇಶ ಏನಪ್ಪ ಅಂದರೆ ಪಾಪದ ಭಾರವನ್ನು ತೆಗೆಯೋದಕ್ಕೆ. ಭೂಲೋಕದಲ್ಲಿ ಏನೋ ಸಾಲ ಮಾಡಿದ್ದೀಯಾ, ಏನೋ ಏನೋ ನೀನು ಕಷ್ಟದಲ್ಲಿದ್ದೀಯ, ಇದಲ್ಲ ಉದ್ದೇಶ. ದೊಡ್ಡ ಕಷ್ಟ ಏನಪ್ಪ ಅಂದರೆ ಈ ಪಾಪ ಇದ್ದಾಗ ದೇವರು ಸಹಿಸ್ತಲ್ಲ. ಮೊದಲನೇದಾಗಿ ಈ ಲೋಕದಲ್ಲಿ ಕಷ್ಟ ನಷ್ಟ ಅನ್ನೋದು ಇದ್ದೇ ಇರುತ್ತೆ, ಎಲ್ಲರಿಗಿರುತ್ತೆ ಪ್ರೇರಿ. ಯಾರಿಗಿಲ್ಲ ಹೇಳಿ? ಯೇಸು ಪ್ರಭುಗೆ ಕಷ್ಟ ಇಲ್ವಾ? ಯೇಸು ಪ್ರಭುಗೆ ಕಷ್ಟ ಇದೆಯಾ ಇಲ್ವಾ? ಇದ್ದಾಗ ಮಹಾ ಕಷ್ಟವನ್ನು ಅನುಭವಿಸಿದಾನ. ಈ ಲೋಕದಲ್ಲಿ ಕಷ್ಟ ನಷ್ಟ ಎಲ್ಲ ಇರುತ್ತೆ, ಅದಲ್ಲ. ಮುಖ್ಯವಾಗಿ ಏನಪ್ಪ ಅಂದರೆ ಪಾಪದ ಭಾರ ಇದೆ ನಮ್ಮಲ್ಲಿ. ಏನಪ್ಪ ಅಂದರೆ ಪಾಪದ ಭಾರ, ಈ ಪಾಪದ ಭಾರ ಇದ್ದವರು ಇದ್ದಾರೆ. ಅದಕ್ಕೆ ಪಾಪದ ಭಾರವನ್ನು ಹೊತ್ತುಕೊಂಡವರೇ ನನ್ನ ಬಳಿಗೆ ಬನ್ನಿ ಅಂದರೆ ಬಂದು ಏನು ಮಾಡಬೇಕು? ನನ್ನ ಬಳಿಗೆ ಬಂದು ಅಂದರೆ ಯೇಸು ಕ್ರಿಸ್ತರ ಬಳಿಗೆ ಬಂದು ಏನು ಮಾಡಬೇಕು? ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಅಂದರೆ ಪಾಪದ ಭಾರ ಇದೆಯಲ್ಲ ಅದನ್ನು ತೆಗೆದಾಕಿ ನಿಮ್ಗೆ ಏನು ಕೊಡ್ತೀನಿ? ವಿಶ್ರಾಂತಿಯನ್ನು ಕೊಡ್ತೀನಪ್ಪ ಅಂತಾನೆ. ಆ ಪಾಪದ ಭಾರ ಎಲ್ಲಿದೆ? ಹೃದಯದಲ್ಲಿದೆ. ಅದನ್ನು ತೆಗೆದಾಕಿ ಏನು ಕೊಡ್ತೀನಿ? ಅದನ್ನು ತೆಗೆದಾಕಿ ಏನು ಕೊಡ್ತೀನಿ ಅಂತ ಹೇಳಿದ್ದಾನೆ? ವಿಶ್ರಾಂತಿಯನ್ನು ಕೊಡ್ತೀನಿ. ಆ ವಿಶ್ರಾಂತಿಯನ್ನು ಸಿಗಬೇಕಾದ್ರೆ ನನ್ನಲ್ಲಿ ಬಂದು ನೀವು ಕಲ್ತುಕೊಳ್ಳ್ರಿ ಅಂತ ಹೇಳ್ತಾರೆ. ನನ್ನಲ್ಲಿ ಬಂದು ಕಲ್ತುಕೊಳ್ಳಿ. ಈ ಜ್ಞಾನ ಇದೆ ನೋಡಿ, ಈ ಜ್ಞಾನ ಇದ್ದರೆ ಏನ್ರಿ ಪಾಪ ಹೃದಯದಲ್ಲಿ ಹೋಗಲ್ಲ. ಒಂದು ವೇಳೆ ಬಂದರೂ ಕೂಡ ಈ ಜ್ಞಾನದ ಮೂಲಕ ಅದನ್ನು ತೆಗೆದಾಕ್ತಾ ಇರ್ತೀವಿ. ಯಾಕಂದರೆ ಸೈತಾನನು ಬೆಂಕಿ ಬಾಣಗಳನ್ನು ಬಿಡ್ತಾ ಇರ್ತಾನೆ. ಸೈತಾನ ಏನಪ್ಪ ಅಂದರೆ ಬೆಂಕಿ ಬಾಣಗಳನ್ನು ಬಿಡ್ತಾ ಇರ್ತಾನೆ. ಅವನು ಬಿಟ್ಟಾಗ ಈ ವಾಕ್ಯಗಳಿದ್ದಾಗ ಏನಾಗುತ್ತೆ? ಅದನ್ನು ಸೋಲಿಸುತ್ತೆ. ದೇವರ ವಾಕ್ಯ ಇಲ್ಲದೆ ಹೋದರೆ ಅದು ಹೃದಯದಲ್ಲಿ ತುಂಬಿಕೊಳ್ಳುತ್ತೆ. ಏನು ತುಂಬಿಕೊಳ್ಳುತ್ತೆ? ಸೈತಾನನು ಬಿಡುವಂಥ ಬೆಂಕಿ ಬಾಣಗಳು ಹೃದಯದಲ್ಲಿ ತುಂಬಿಕೊಳ್ಳುತ್ತೆ.
ಮೊಟ್ಟ ಮೊದಲು ಯವ್ವನ ಕಾಲದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ತುಂಬ ಹುಷಾರಾಗಿರ್ತಾರೆ. ತುಂಬ ಹುಷಾರಾಗಿದ್ದಾಗ ಅವು ಸೈತಾನ್ ಏನು ಮಾಡ್ತಾನಂತ ನೋಡುವಾಗ ಯಾರ್ಯಾರನ್ನು ಮೋಸ ಮಾಡಬೇಕಂತೇಳಿ ಎಲ್ಲ ಬಾಣಗಳು, ಏನು ಬಾಣಗಳು ಯವ್ವನ ಕಾಲದಲ್ಲಿ ಏನು? ಯವ್ವನ ಕಾಲದಲ್ಲಿ ಎಲ್ಲ ಕೋರಿಕೆಗಳು ಹುಟ್ಟುತ್ತಾ, ಅಂದರೆ ಯಾವ ರೀತಿ ನಾವು ಪುಷ್ಟಿಯಾಗಿ ಬೆಳಿತೀವೋ ಆವಾಗ ಅನೇಕ ಕೋರಿಕೆಗಳು ಜಾಸ್ತಿ ಬೆಳೀತಾ ಇರುತ್ತೆ. ಬೆಳೆದಾಗ ಹಣದ ಆಸೆ, ಹೆಣ್ಣಿನ ಆಸೆ, ಸ್ತ್ರೀ ಇಬ್ಬರಿಗೂ ಸಂಬಂಧಪಟ್ಟದ್ದು. ಯವ್ವನ ಕಾಲದಲ್ಲಿ ಹಣದ ಆಸೆ ಹುಟ್ಟುತ್ತೆ, ಶರೀರ ಆಸೆಗಳು ಹುಟ್ಟುತ್ತೆ, ಕಣ್ಣಿನ ಆಸೆ ಹುಟ್ಟುತ್ತೆ. ಇವೆಲ್ಲ ಹುಟ್ಟಿದಾಗ ದೇವರು ಹೇಳ್ತಾರೆ ಅವನ್ನೆಲ್ಲ ಕೂಡ ನೀವು ಜಯಿಸಬೇಕು ಅಂತ ಹೇಳ್ತಾರೆ. ನಾನು ಲೋಕವನ್ನು ಜಯಿಸಿದ್ದೀನಿ, ನೀವು ಕೂಡ ಲೋಕವನ್ನು ಜಯಿಸಿರಿ ಅಂತಾರೆ. ಲೋಕವನ್ನು ಏನು ಜಯಿಸಿದ್ದಾರೆ ಅಂತ ನೋಡುವಾಗ ಏನ್ರಿ, ಸೈತಾನನ್ನು ಬಿಡುವಂಥ ಬೆಂಕಿ ಬಾಣವನ್ನು. ಸೈತಾನ್ ಯಾರಿಗಾದ್ರೂ ಕಾಣ್ತಾನ? ಸೈತಾನ್ ಕಾಣ್ತಾನೆ? ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣದಂಥ ದುರಾತ್ಮ ಇದೆ. ಆ ದುರಾತ್ಮ ಹೃದಯಕ್ಕೆ ಬಾಣಗಳು ಬಿಡ್ತಾ ಇದೆ. ಬಿಡುವಂಥ ಆ ಬಾಣಗಳನ್ನು ನಾವು ಕಂಡಿಡಿಬೇಕಲ್ವಾ? ಹೃದಯದಲ್ಲಿ ಬಿಡುವಂಥ ಬೆಂಕಿ ಬಾಂಡಗಳನ್ನು ಕಂಡಿಡಿಬೇಕಾದ್ರೆ ಏನಿರಬೇಕು? ಟೆಲಿಸ್ಕೋಪ್ ಇರಬೇಕು. ಇವಾಗ ರೋಗ ಇದೆಯಾ ಇಲ್ವ ಅಂತ ನೋಡಬೇಕಾದ್ರೆ ಡಾಕ್ಟ್ರು ಪರಿಶೋಧನೆ ಮಾಡ್ತಾರೆ, ಬ್ಲಡ್ ಚೆಕಪ್ ಮಾಡ್ತಾರೆ. ಏನಪ್ಪ ಅಂದರೆ ಇನ್ನು ದೇಹದಲ್ಲಿ ಎಲ್ಲ ನರಗಳನ್ನು ಚೆಕ್ ಮಾಡ್ತಾರೆ, ರೋಗ ಇದೆಯಾ ಇಲ್ವ ಅಂತ. ಇವಾಗ ಪಾಪ ಇದೆಯಾ ಇಲ್ವ ಅಂತ ಗೊತ್ತಾಗಬೇಕಾದ್ರೆ ಏನಿರಬೇಕು? ನಮ್ಮ ಕೈಯಲ್ಲಿ ಬೈಬಲ್ ಇರಬೇಕು. ಬೈಬಲ್ ಮುಂದೆ ಇಟ್ಕೊಂಡು ನೀವು ಆಲೋಚನೆ ಮಾಡಿದಾಗ ನಮ್ಮ ಹೃದಯದಲ್ಲಿ ಎಷ್ಟು ಪಾಪದ ಕೊಳೆ ಇದೆಯೋ ಅನ್ನೋದು ಗೊತ್ತಾಗುತ್ತೆ ರೀ. ಗೊತ್ತಾದಾಗ ದೇವ್ರ ಹತ್ರ ಮೊಣಕಾಲೂರಿ, ದೇವರೇ ನಾನು ತಪ್ಪು ಮಾಡಿದ್ದೀನಿ, ದೇವರೇ ನಾನು ಇನ್ನು ಮೇಲೆ ತಪ್ಪು ಮಾಡಲ್ಲ, ದೇವರೇ ನಿಮಗೋಸ್ಕರ ಬದುಕ್ತೀನಿ ದೇವ್ರೆ ಅಂತೇಳಿ ಹೃದಯಪೂರ್ವಕದಿಂದ ಆತನಿಗೆ ಈ ಹೃದಯವನ್ನು ಕೊಟ್ಟಾಗ ಆವಾಗ ಯೇಸು ಕ್ರಿಸ್ತು ಹೃದಯದಲ್ಲಿ ಬರ್ತಾರೆ, ಪವಿತ್ರಾತ್ಮರು ಬರ್ತಾರೆ, ತಂದೆಯಾದ ದೇವರು ಬರ್ತಾರೆ. ಆವಾಗ ದೇವರ ಕೆಲಸ ಪ್ರಾರಂಭ ಮಾಡಬೇಕು ಪ್ರಿಯರ ದೇವರ ನೊಗವು ಅಂದರೆ ದೇವರ ಕೆಲಸವನ್ನು ಮಾಡಬೇಕಂತ. ಈ ಲೋಕದಲ್ಲಿ ಎಲ್ಲ ಕೆಲಸಗಳು ಯುವಕರು ಮಾಡ್ತಾರೆ ನೋಡಿ. ವ್ಯವಸಾಯ ದೊಡ್ಡ ಕೆಲಸ ಪ್ರಿಯರೇ. ವ್ಯವಸಾಯ ಮಾಡಬೇಕಂದ್ರೆ ಚಿಕ್ಕ ಕೆಲಸನ ದೊಡ್ಡ ಕೆಲಸನ? ಹೊರುವಂಥದ್ದು ಏನ್ರಿ ತುಂಬ ಕೆಲಸ ಇರುತ್ತಲ್ವಾ? ಈ ಕೆಲಸ ಮಾಡಬೇಕಂದ್ರೆ ವೃದ್ಧರು ಜಾಸ್ತಿ ಮಾಡ್ತಾರ, ಯುವಕರು ಜಾಸ್ತಿ ಮಾಡ್ತಾರೆ? ಅಂದರೆ ಯುವಕರು ಬಹಳ ಕೆಲಸ ಮಾಡ್ತಾರೆ. ಟೋಟಲ್ ಪ್ರಪಂಚಕ್ಕೆ ದವಸ ಧಾನ್ಯಗಳನ್ನು ತಲುಪಿಸ್ತಾ ಇದ್ದಾರೆ ಅಂದರೆ ಯುವಕರ ಕಷ್ಟ. ದವಸ ಧಾನ್ಯಗಳನ್ನು ರೈತರು ಕಳಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಕಷ್ಟ ಇದೆಯಲ್ಲ, ಕಷ್ಟ ಬಹಳ ಇದೆಯಾ ಸ್ವಲ್ಪ ಇದೆಯಾ? ಬಹಳ ಕೆಲಸ ಇದೆ. ಅಂದರೆ ಈ ಭೂಲೋಕದಲ್ಲಿ ನೋಡುವಾಗ ಎಲ್ಲ ಸ್ಥಳಗಳಲ್ಲಿ ಯುವಕರ ಕಷ್ಟ ಬಹಳ ಇರುವಾಗ ದೇವರ ಬಳಿಯಲ್ಲಿ ಬಂದಾಗ ಕೈ ಮಡಚ್ಕೊಂಡು ಕೂತ್ಕೊಂಡಿದ್ದೀವಿ ಪ್ರಿಯರೇ ನಾವೆಲ್ಲರೂ ಕೂಡ. ದೇವರ ಬಳಿಯಲ್ಲಿ ಬಂದಾಗ ಎಲ್ಲಿದ್ದೀವಿ, ಯಾರ ಕೆಲಸದಲ್ಲಿ ಇದ್ದೀವಿ ಅಂತ ನೋಡುವಾಗ ಏನ್ರಿ, ಎಲ್ಲಿದ್ದೀವಿ? ಒಂದು ಸ್ಥಳದಲ್ಲಿ ಆಡಾಡ್ತೀವಿ, ದೇವ್ರ ಸ್ತೋತ್ರವಾಗಲಿ. ಸ್ತುತಿ ಮಾಡ್ತಾಯಿದ್ದೀವಿ, ದೇವ್ರ ಸ್ತೋತ್ರವಾಗಲಿ. ಏನೋ ಸ್ವಲ್ಪ ಕೆಲಸ ಮಾಡಿದ್ವಿ, ದೇವ್ರ ಸ್ತೋತ್ರವಾಗಲಿ. ಇನ್ನು ಬಹಳ ಕೆಲಸ ಇದೆಯಾ ಸ್ವಲ್ಪ ಇದೆಯಾ ಅಂತ ನೋಡುವಾಗ ಬಹಳ ಕೆಲಸ ಇದೆ ಪ್ರಿಯರೇ. ಅದಕ್ಕೆ ಪ್ರಭು ಹೇಳಿರುವಂಥ ಮಾತೇನಂತ ನೋಡುವಾಗ ಏನ್ರಿ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು. ನನ್ನ ನೊಗವು ಮೃದುವಾದದ್ದು ಅಂದರೆ ಭಾರ, ನಾನು ಕೊಡುವಂಥ ಭಾರ ಇದೆಯಲ್ಲ ಮೃದುವಾದದ್ದು. ಭಾರ ಅಂದರೆ ದೊಡ್ಡ ಕಷ್ಟ ಏನಿಲ್ಲ. ಮೃದುವಾದದ್ದು ಅಂದರೆ ಇದು ಸುವಾರ್ತೆಗೆ ಸಂಬಂಧಪಟ್ಟದ್ದು. ಸುವಾರ್ತೆ, ದೇವರ ರಾಜ್ಯ ಸುವಾರ್ತೆ ವಿಸ್ತಾರ ಮಾಡಬೇಕು, ಅಭಿವೃದ್ಧಿ ಮಾಡಬೇಕಂದ್ರೆ ಪ್ರತಿ ಯುವಕರು ಮೊಟ್ಟ ಮೊದಲು ದೇವರ ವಾಕ್ಯಗಳನ್ನು ಕಲಿಬೇಕು ಅಂತ ಹೇಳ್ತಾರೆ. ಕಲಿಬೇಕಾ? ಲೋಕದ ಜ್ಞಾನವನ್ನು ಎಲ್ಲವನ್ನು ಕಲ್ತಿದ್ದಾರೆ. ದೈವತ್ವವನ್ನು ಯಾರು ಕಲ್ತಿದ್ದಾರೆ ಅಂತ ನೋಡುವಾಗ ಸ್ವಲ್ಪ ಒಂದು ಅಲ್ಲೊಬ್ಬರು ಇಲ್ಲೊಬ್ಬರು ಕಲಿತಾ ಇದ್ದಾರೆ. ಕಲಿಯೋದಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ, ಕೆಲವ್ರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಕಲಿಯೋದಕ್ಕೆ ಎಲ್ಲರಿಗೂ ಅವಕಾಶ ಇದೆಯಾ? ಕಲಿಯೋದಕ್ಕೆ, ದೇವರ ಧ್ಯಾನದಲ್ಲಿ ಇರುವುದಕ್ಕೆ, ದೇವರ ಸೇವೆ ಮಾಡೋದಕ್ಕೆ, ದೇವರ ಹೊರೆಯುವುದಕ್ಕೆ ಎಲ್ಲರಿಗಿದೆಯಾ? ಸ್ವಲ್ಪ ಮಂದಿ ಇದೆಯಾ ಅಂತ ನೋಡುವಾಗ ಎಲ್ಲರಿಗೂ ಇದೆ. ಎಲ್ಲರೂ ಮಾಡಬೇಕಂದ್ರೆ ನಮ್ಮಿಂದ ಏನು ಕೆಲಸ ಆಗುತ್ತೋ ರಾಜ್ಯ ಸುವಾರ್ತೆ ನಿಮಿತ್ತವಾಗಿ ಆ ಕೆಲಸ ಮಾಡಬೇಕು. ಸುವಾರ್ತೆ ಹೇಳೋಕ್ಕಾಗುತ್ತಾ? ದೇವರ ಸೇವೆ ಮಾಡೋಕ್ಕಾಗುತ್ತಾ? ಅಥವಾ ಹಾಡನ್ನು ಹಾಡೋಕ್ಕಾಗುತ್ತಾ? ಅಥವಾ ಇನ್ನೊಂದು ಕೆಲಸ ಮಾಡೋಕ್ಕಾಗುತ್ತಾ? ಇನ್ನೊಂದು ರೀತಿಯಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗುತ್ತಾ? ಎಲ್ಲ ಕೂಡ ಮಾಡೋದಕ್ಕೆ ಸಿದ್ಧವಾಗಿರ್ಬೇಕು. ಏನಂದರೆ ಪ್ರಿಯರ ದೇವರ ಮಕ್ಕಳು, ಒಂದು ಚರ್ಚ್ ನಿರ್ಮಾಣ ಆಗಬೇಕಾದ್ರೆ ಎಲ್ಲರ ಕಷ್ಟ ಇರಬೇಕು.
ಒಂದು ಮನೆ ನಿರ್ಮಾಣ ಆಗಬೇಕಾದ್ರೆ ಅದರಿಂದ ಕಷ್ಟ ಇದೆ. ದೇವರ ರಾಜ್ಯ ಸುವಾರ್ತೆ ವಿಸ್ತಾರ ಆಗಬೇಕಾದ್ರೆ ಯುವಕರ ಕಷ್ಟ ಬಹಳ ಇದೆ. ಯುವಕರು, ಏಕೆಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಈ ಪ್ರಪಂಚ ದೇಶದಲ್ಲಿ ಉದ್ಧಾರ ಆಗಬೇಕಂದ್ರೂ, ನಾಶ ಆಗಬೇಕಂದ್ರೂ ಯಾರ ಮೂಲಕ ಆಗುತ್ತೆ ಗೊತ್ತಾ? ಉದ್ಧಾರ ಆಗಬೇಕಂದ್ರೂ ಯುವಕರ ಮೂಲಕ ಉದ್ಧಾರ ಆಗುತ್ತೆ, ನಾಶ ಆಗಬೇಕಂದ್ರೂ ಕೂಡ ಯುವಕರ ಮೂಲಕನೇ ನಾಶವಾಗುತ್ತೆ ರೀ. ಗೊತ್ತಾ ನಿಮಗೆ? ಹೆಚ್ಚಾಗಿ ಅಂದರೆ ಸಮಾಜ ಅಭಿವೃದ್ಧಿ ಆಗಬೇಕು, ಶ್ರೇಷ್ಠ ಸ್ಥಾನದಲ್ಲಿ ಇರಬೇಕಂದ್ರೆ ಯುವಕರ ಕಾಲದಲ್ಲಿ ಏನಪ್ಪ ಅಂದರೆ ಭಕ್ತಿಯಿಂದ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದಾಗ ಅಭಿವೃದ್ಧಿ ಆಗುತ್ತೆ. ಅದೇ ಯುವಕರು ಒಂದು ವೇಳೆ ಕೆಟ್ಟದನ್ನು ಮಾಡಬೇಕು ಅಂದಾಗ ಕೆಟ್ಟದ್ದು ಕೂಡ ನಡೀತದೆ. ಮಾನಭಂಗಗಳು ಯಾರ ಮೂಲಕ? ಯುವಕರ ಮೂಲಕ. ಆಮೇಲೆ ದೌರ್ಜನ್ಯ, ಹೆಚ್ಚಾಗಿ ದೌರ್ಜನ್ಯ, ಗುಂಡಾಯಿಸಮ್ ಯೌವನ ಕಾಲದಲ್ಲಿ. ಅಂದರೆ ಒಂದು ರೀತಿಯಲ್ಲಿ ನೋಡುವಾಗ ಈ ಸಮಾಜದಲ್ಲಿ ಗುಂಡಾಯಿಸಮ್ ಕೂಡ ಇವ್ರ ಮೂಲಕನೇ ನಡೀತಾ ಇರುತ್ತೆ. ಈ ಸಮಾಜದಲ್ಲಿ ಅನೇಕ ತಪ್ಪು ಕಾರ್ಯಕ್ರಮಗಳು, ನರಹತ್ಯೆ ನಡೆಯುವಂಥದ್ದು ಯಾರ ಮೂಲಕ? ಇವ್ರ ಮೂಲಕನೇ ಹೆಚ್ಚಾಗಿ. ಅಂದರೆ ಹಿಂದುಗಡೆ ಕೆಲವರು ದುಷ್ಟರ ಸಲಹೆ ಇರುತ್ತೆ, ಆ ದುಷ್ಟರಿಂದ ಸೈತಾನನ ಆಲೋಚನೆಗಳಿರುತ್ತೆ. ಅಂದರೆ ಈ ದೇಹವನ್ನು ಪ್ರಿಯರ ದೇವರ ಮಕ್ಕಳಿರ ದೇವರಿಗೆ ಒಪ್ಪಿಸಬೇಕು, ದೇವರಿಗೆ ಒಪ್ಪಿಸಿ ದೇವರ ಕೆಲಸ ನಡಿಬೇಕು. ಆದರೆ ದೇವರ ಕೆಲಸ ಮಾಡದೆ ಈ ದೇಹವನ್ನು ಸೈತಾನನಿಗೆ ಒಪ್ಪಿಸಿ ಕೊನೆಯದಾಗಿ ಮಾಡಬಾರದ ಕೃತ್ಯಗಳು. ಈ ದೇಹದ ಮೂಲಕ ದೇವರು ಮಹಿಮೆ ಹೊಂದಬೇಕು, ದೇವರು ಸಂತೋಷ ಪಡಬೇಕು, ದೇವರು ಆರಾಧನೆ ಹೊಂದಬೇಕು. ಆರಾಧನೆ ಹೊಂದುವಂಥ ಈ ದೇಹದ ಮೂಲಕ ಕೊನೆಯದಾಗಿ ಏನು ನಡೀತಾ ಇದೆ ಅಂತ ನೋಡುವಾಗ ಏನ್ರಿ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನವನ್ನು ನೋಡಿ ಪ್ರೇರೆ. 7ನೇ ವಚನ 8ನೇ ವಚನ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ 8ನೇ ವಚನ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಯಾರು ಚಿಂತಿಸ್ತಾರೆ? ದೇವರು. ನಮಗೋಸ್ಕರ ಚಿಂತಿಸೋರು ಯಾರಪ್ಪ ಅಂತ ನೋಡುವಾಗ ದೇವರು. ಎರಡನೇದಾಗಿ 8ನೇ ವಚನ ನೋಡಿ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರಿಕೆವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನಿಮ್ಮ ವಿರೋಧಿ ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಅಂದರೆ ಯಾರ ಮೇಲೆ? ಯುವಕರ ಮೇಲೆ, ಭಕ್ತರ ಮೇಲೆ ಯಾರ ಕಣ್ಣು ಬಿದ್ದಿದೆ ಅಂತ ನೋಡುವಾಗ ಸೈತಾನನ ಕಣ್ಣು. ಯಾರನ್ನು ನುಂಗಲಿ. ಇವತ್ತು ಇವನನ್ನು, ನಾಳೆ ಅವನನ್ನು, ಇನ್ನೊಂದು ದಿನ ಇನ್ನೊಬ್ಬನನ್ನು ಅಂತ ನೋಡಿ. ಟೋಟಲ್ ಪ್ರಪಂಚ ದೇಶದಲ್ಲಿ ನೋಡುವಾಗ ಹಣದಗೋಸ್ಕರ, ಅಂದರೆ ಹಣದ ಆಸೆಯನ್ನು ತೋರಿಸಿ ಕೆಲವರನ್ನು, ಹೆಣ್ಣಿನ ಆಸೆಯನ್ನು ತೋರಿಸಿ ಕೆಲವರನ್ನು, ಗಂಡಿನ ಆಸೆಯನ್ನು ತೋರಿಸಿ ಮತ್ತೆ ಕೆಲವರನ್ನು, ಅಧಿಕಾರದ ಆಸೆಯನ್ನು ತೋರಿಸಿ ಮತ್ತು ಕೆಲವರನ್ನು. ಅಂದರೆ ಸೈತಾನನು ತನ್ನ ಹತೋಟಿಯಲ್ಲಿ ಸೇರಿಸಿಕೊಂಡಿದ್ದಾನೆ. ಯವ್ವನ ಕಾಲದಲ್ಲಿ ಇದ್ದಂಥ ಪ್ರತಿ ಯುವಕರು ಯುವತಿಯರು ದೇವರ ಸೇವೆಯಲ್ಲಿ, ದೇವರ ಕೆಲಸದಲ್ಲಿ, ದೇವರ ಕಾರ್ಯಕ್ರಮಗಳಲ್ಲಿ ಇರಬೇಕಾಗಿತ್ತು. ಆದರೆ ಯಾರ ಕೆಲಸದಲ್ಲಿ ಇದ್ದಾರೆ ಹೆಚ್ಚಾಗಿ ಅಂತ ನೋಡುವಾಗ ಈ ಪ್ರಪಂಚ ಹೇಳುತ್ತೆ, ಪ್ರಪಂಚದ ಕ್ರಿಯೆಗಳು ಹೇಳುತ್ತೆ, ದೆವ್ವದ ಕೆಲಸದಲ್ಲಿದೆ ಪ್ರಿಯರೇ. ಹೌದಲ್ವ? ಕಾರ್ಯಕ್ರಮಗಳು, ಯಾರ ಕಾರ್ಯಕ್ರಮಗಳು ನಡೀತಾ ಇದೆ? ಟೋಟಲ್ ಜಗತ್ತಿನಲ್ಲಿ ನೋಡಿ ಯಾರ ಕಾರ್ಯಕ್ರಮಗಳು ನಡೀತಾ ಇದೆ? ಯಾರ ಕಾರ್ಯಕ್ರಮಗಳು ಹೆಚ್ಚಾಗಿ? ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ ಅಂತಾರೆ. ಎಲ್ಲಿ ಆ ಮಾತು? ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ ನೋಡಿ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ನಿಮ್ಮ ಇಂದ್ರಿಯಗಳಿಂದ ಭೋಗಾಶೆಗಳು. ಅಂದರೆ ಪ್ರಪಂಚ ದೇಶದಲ್ಲಿ ಯುದ್ಧಗಳು ನಡೀತಾ ಇದೆ. ಯಾರ ಹೆಸರಿನಲ್ಲಿ ಯುದ್ಧಗಳು ಮಾಡುವಾಗ ಯಾರ ಹೆಸರು ತಗೊಳ್ತಾರೆ ಗೊತ್ತಾ? ದೇವರ ಹೆಸರನ್ನೇ ಹೇಳಿಕೊಳ್ತಾರೆ.
ಯಾರ ಹೆಸರು? ದೇವರ ಹೆಸರು ಹೇಳ್ತಾರೆ. ಏನ್ರಿ ದೇವರು ಯುದ್ಧ ಮಾಡಿ ಸತ್ತೋಗ್ರಿ ಅಂತ ಹೇಳ್ತಾರ? ಯುದ್ಧ ಮಾಡಿ ಬಡಿದುಕೊಂಡು ಸಾಯಿರಿ ಅಂತ ಹೇಳ್ತಾರ? ಇಲ್ಲ ಪ್ರಿಯರೇ. ಯೇಸು ಪ್ರಭು ಶತ್ರುಗಳನ್ನು ಕೂಡ ಪ್ರೀತಿಸಿರಿ ಅಂತ ಹೇಳ್ತಾರೆ. ಶತ್ರುಗಳನ್ನು ಕೂಡ ಪ್ರೀತಿಸಿರಿ. ಪ್ರೀತಿಸುವಂಥದ್ದು ಶ್ರೇಷ್ಠನ, ಯುದ್ಧ ಮಾಡುವಂಥದ್ದು ಶ್ರೇಷ್ಠನ? ಪ್ರೀತಿಸುವಂಥದ್ದು ಶ್ರೇಷ್ಠನ, ಯುದ್ಧ ಮಾಡುವಂಥದ್ದು ಶ್ರೇಷ್ಠನ? ಪ್ರೀತಿಯಿಂದ ಗೆಲ್ಲುವಂಥದ್ದು ಇದೆಯಲ್ಲ. ಯುದ್ಧ ಮಾಡುವಂಥದ್ದು ಏನಂದರೆ ಯಾರು ಬಲಾಢ್ಯರೋ ಅವ್ರು ಗೆಲ್ತಾರೆ, ಯಾರು ಬಲಾಢ್ಯರೋ ಅವ್ರು ಗೆಲ್ತಾರೆ. ಅದು ದೊಡ್ಡ ಕೆಲಸ ಅಲ್ಲ. ಆದರೆ ಪ್ರೀತಿಯಿಂದ ಗೆಲ್ಲುವಂಥದ್ದು ಇದೆ ನೋಡಿ, ಇದು ದೊಡ್ಡ ಹೋರಾಟ ಪ್ರಿಯರಾದ ದೇವ್ರ ಮಕ್ಕಳು, ದೊಡ್ಡ ಹೋರಾಟ ಇದು. ಪ್ರೀತಿಯಿಂದ ಗೆಲ್ಲುವಂಥ ಹೋರಾಟ ಇದೆಲ್ಲ ದೊಡ್ಡ ಹೋರಾಟ ಏನ್ರಿ. ಒಂದು ಮಾತು ಯಾರಾದರೂ ಅಣ್ಣನು ತಮ್ಮನಿಗೆ ಅಂದ್ರೆ ಸಹಿಸಲ್ಲ, ತಮ್ಮನು ಅಣ್ಣನಿಗೆ ಅಂದ್ರೆ ಸಹಿಸಲ್ಲ. ಒಂದು ಮಾತು ಅಂದು ನೋಡಿ, ಏಕದಮ್ ಮುಖದಲ್ಲಿ ಚೇಂಜ್ ಆಗುತ್ತಾ? ಮುಖ ಆಕಾರ ಹೇಗಾಗತ್ತೆ? ಒಂದು ಮಾತು ಏನಾದ್ರೆ ಅಂದರೆ ಮುಖದಲ್ಲಿ ಕಳೆ ಬದಲಾಗುತ್ತೆ. ರೋಷ ಯಾಕೆ ಬಂತು? ರೋಷ ಅಂದರೆ ದೇವ್ರ ಬಗ್ಗೆ ತಿಳಿಯದೇ ಇರುವುದರಿಂದ ರೋಷ. ಇವಾಗ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗುತ್ತೆ. ಗಂಡನು ಯಾವುದೋ ಕೋಪ ಇಟ್ಕೊಂಡು ಹೆಂಡತಿ ಅಂದರೆ ಆಕೆ ಏನು ಮಾಡ್ತಾಳೆ? ನನಗಂತಿ ಅಂತೇಳಿ ಕೈಯಲ್ಲಿ ಏನು ಧನ್ ಅಂತ ಬಿಸಾಡ್ತಾ ಇರ್ತಾರೆ. ಬಿಸಾಡಿದ ಮೇಲೆ ಏನಾಗುತ್ತೆ? ಜಗಳ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಮ್ಮ? ಒಂದು ಮಾತು ಅಂದಾಗ ದೇವರು ಸ್ತೋತ್ರವಾಗಲಿ ಅಂತ ನೀವು ಅಡ್ಜಸ್ಟ್ ಆಗಬೇಕು. ಅವ್ರೇನಾದರೂ ಕೋಪದಲ್ಲಿದ್ದಾಗ ನೀವು ಅಡ್ಜಸ್ಟ್ ಆಗಬೇಕು. ನಿಮ್ಮಲ್ಲಿ ಪ್ರೀತಿ ಅಂದರೆ ಪ್ರತಿಯೊಬ್ಬರಲ್ಲಿ ಸ್ತ್ರೀ ಪುರುಷರ ಮಧ್ಯದಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಇದ್ರೇ ಆ ಸಂಸಾರ ಅದ್ಭುತವಾದಂಥ ಸಂಸಾರ. ಒಬ್ಬರಲ್ಲಿದ್ದರೆ ಸಾಕು. ಇಬ್ಬರಲ್ಲಿದ್ದರೆ ಅದು ಅದ್ಭುತ, ಒಂದು ಊರಿಗೆ ಸಾಕ್ಷಿಯಾಗಿರುತ್ತೆ. ಒಬ್ಬರಲ್ಲಿದ್ದರೆ ಆ ಮನೆಗೆ ಸಾಕ್ಷಿಯಾಗಿರುತ್ತೆ. ಆ ಪ್ರೀತಿಯನ್ನು ತೋರಿಸೋದಕ್ಕೆ ಪ್ರಭು ಬಂದಿದ್ದಾರಲ್ಲ, ಆ ಪ್ರೀತಿಯಿಂದನೇ ಗೆಲ್ಲಬೇಕು. ಅದಕ್ಕೆ ಎಚ್ಚರಿಕೆವಾಗಿರ್ರಿ. ಯಾಕೆಂದರೆ ನಿಮ್ಮ ವಿರೋಧಿ ಸೈತಾನ ಏನು ಮಾಡ್ತಾನಂದರೆ, ನಿಮ್ಮಲ್ಲಿ ಪ್ರೀತಿ ಇರದಂತೆ, ನಿಮ್ಮಲ್ಲಿ ಓಕೆನಾ ದೇವರ ಒಂದು ಕೆಲಸ ಇರದಂತೆ ಸೈತಾನ ಏನು ಮಾಡ್ತಾನೆ? ದಾರಿ ತಪ್ಪಿಸ್ತಾನೆ, ನುಂಗುತ್ತಾ ಇದ್ದಾನೆ. ಜಾಗ್ರತೆ, ಎಚ್ಚರಿಕೆ ಅಂತಾನೆ ನುಂಗುವಂಥದ್ದು. ಅದಕ್ಕೆ ಹಣದ ಆಸೆ ಬರುತ್ತೆ, ಅಧಿಕಾರದ ಆಸೆ ಹುಟ್ಟುತ್ತೆ, ಹೆಣ್ಣಿನ ಆಸೆ ಹುಟ್ಟುತ್ತೆ. ಇವಾಗ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಯೋಸೇಪನಿದ್ದಾನಲ್ಲ, ಯವ್ವನ ಕಾಲದಲ್ಲಿ ಯೋಸೇಪನು ಹೇಗಿದ್ದಾನೆ ಪ್ರಿಯರೇ? ಭಕ್ತಿಯಲ್ಲಿದ್ದಾನೆ. ಯೋಸೇಪನು ಭಕ್ತಿಲಿ ಎಲ್ಲಿದ್ದಾನಂತ ನೋಡುವಾಗ ಒಬ್ಬರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಪೋಟಿಫರನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಕೆಲಸ ಮಾಡುವಂಥ ಆತನ ಬಳಿಯಲ್ಲಿ ಏನಾಗುತ್ತೆ ಅಂತ ನೋಡುವಾಗ ಏನ್ರಿ, ಈ ಪೋಟಿಫರನ ವಿಷಯದಲ್ಲಿ ಒಂದು ಸಾರಿ ಆದಿಕಾಂಡ 39ನೇ ಅಧ್ಯಾಯ, ಆದಿಕಾಂಡ 39ನೇ ಅಧ್ಯಾಯ ಏನ್ರಿ 1ನೇ ವಚನ. ಯೋಸೇಪನು ತೆಗೆದುಕೊಂಡ ಹೋದ ಇಸ್ಮಾಯೇಲ್ಯರು ಐಗುಪ್ತ ದೇಶಕ್ಕೆ ಸೇರಿಸಿದಾಗ ಒಬ್ಬ ಐಗುಪ್ತನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವರ ದಳವಾಯಿಯೂ ಆಗಿದ್ದ ಪೋಟಿಫರನು. ಯೆಹೋವನು ಯೋಸೇಪನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಪನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುತ್ತಾವೆಂದು ಮಾತಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅಂದರೆ ಒಬ್ಬ ದಣಿ, ಒಬ್ಬ ಐಶ್ವರ್ಯವಂತನು ಏನು ಮಾಡಿದ್ದಾನೆಂದರೆ, ಯೋಸೇಪನಿಗೆ ಮನೆಯಲ್ಲಿ ಎಲ್ಲ ಅಧಿಕಾರ, ಆಸ್ತಿ ಪಾಸ್ತಿ ಎಷ್ಟಿದೆಯೋ ಎಲ್ಲ ವ್ಯವಸ್ಥೆಯನ್ನು ಯೋಸೇಪನಿಗೆ ಒಪ್ಪಿಸ್ತಾನೆ. ಒಪ್ಪಿಸ್ಬೇಕಾದ್ರೆ ಆ ವ್ಯಕ್ತಿ ಇದನ್ನಲ್ಲ, ದೇವ್ರನ್ನ ನಂಬಿರುವಂಥ ವ್ಯಕ್ತಿ, ಯಾವ ತಪ್ಪು ಮಾಡದಂಥ ವ್ಯಕ್ತಿ, ನಿಜವಾಗ್ಲೂ ದೇವರನ್ನ ನಂಬಿರುವಂಥ ವ್ಯಕ್ತಿಗಳಿರ್ತಾರೆ ನೋಡಿ, ಮನೆಯಲ್ಲಿ ಇನ್ನೊಬ್ಬರಿಗೆ ಹಾನಿ ಆಗಲ್ಲ, ಇನ್ನೊಬ್ಬರಿಗೆ ಮೋಸ ಆಗಲ್ಲ ರೀ. ಇನ್ನೊಬ್ರಿಗೆ ಏನಾಗಲ್ಲ ಹೇಳಿ?
ಮೋಸ ನಡೆಯಲ್ಲ. ಆಸ್ತಿ ವಿಷಯದಲ್ಲಿ ಮೋಸ ನಡೆಯಲ್ಲ, ಅಂತಸ್ತು ವಿಷಯದಲ್ಲಿ ಮೋಸ ನಡೆಯಲ್ಲ, ಯಾವ ವಿಷಯದಲ್ಲಿ ಕೂಡ ಮೋಸ ನಡೆಯಲ್ಲ. ಏನ್ರಿ? ಯಾರ ಮೂಲಕ? ನಿಜವಾದ ಭಕ್ತರ ಮೂಲಕ. ಇಲ್ಲಿ ಯೋಸೇಫನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಆ ನಿಜವಾದ ಭಕ್ತರಾಗಿ ನಾವು ಕಾಣಬೇಕು, ದೇವರು ಮೆಚ್ಚುವಂಥ ಭಕ್ತರಾಗಿ ಕಾಣಬೇಕು. ಯವ್ವನ ಕಾಲದಲ್ಲಿ ಇದ್ದಂಥ ಆತನು ಏನ್ರಿ ಎಲ್ಲ ರೀತಿಯಲ್ಲಿ ನಂಬಿಕೆಯಲ್ಲಿದ್ದಾನೆ. ಕೊನೆಯದಾಗಿ ಆ ಪೋಟಿಫರನ ಹೆಂಡತಿ ಈ ಯೋಸೇಫನ ಮೇಲೆ ಆಸೆ ಪಡ್ತಾಳೆ. ಒಟ್ಟಿನಲ್ಲಿ ಆ ಯೋಸೇಫನನ್ನು ಹೇಗಾದರೂ ಮಾಡಿ ನಾನು ಅನುಭವಿಸ್ಬೇಕು ಎಂಬುವಂಥ ಕೋರಿಕೆ, ಹೇಗಾದರೂ ಮಾಡಿ ಅನುಭವಿಸ್ಬೇಕು ಅಂತ. ಒಟ್ಟಿನಲ್ಲಿ ಒಂದು ದಿನ ಪ್ರಯತ್ನ ಮಾಡ್ತಾರೆ, ಪ್ರತಿನಿತ್ಯ ಪ್ರಯತ್ನ ಮಾಡ್ತಾ ಇದ್ದಾಳೆ, ಹೇಗಾದರೂ ಮಾಡಿ ಈ ಮನುಷ್ಯನನ್ನು ಅನುಭವಿಸ್ಬೇಕು ಅಂತ. ಒಂದು ದಿನ ತಡ್ಕೊಳ್ಳದೆ ಯೋಸೇಫನನ್ನು ಇಟ್ಕೊಳ್ಳೋದಕ್ಕೆ ಹೋದಾಗ ತಪ್ಪಿಸ್ಕೊಳ್ತೇನೆ. ಅಮ್ಮ, ನಮ್ಮ ಯಜಮಾನ ಪೋಟಿಫರನ್ನು ಎಲ್ಲ ಅಧಿಕಾರ ಕೊಟ್ಟಿದ್ದಾನೆ, ನಿಮ್ಮ ಮೇಲೆ ನನಗೆ ಯಾವ ಅಧಿಕಾರ ಇಲ್ಲ, ನಾನು ಮಾಡಲ್ಲ, ನಾನು ದೇವರಿಗೆ ಭಯಪಡುವಂಥ ವ್ಯಕ್ತಿ. ಯಾರಿಗೆ ಭಯಪಡುವಂಥ ವ್ಯಕ್ತಿ ಅಂತ ಹೇಳ್ತಾನೆ? ನಾನು ದೇವರಿಗೆ ಭಯಪಡುವಂಥ ವ್ಯಕ್ತಿ. ದೇವರಿಗೆ ಭಯಪಡುವಂಥ ವ್ಯಕ್ತಿ ಈ ಅವಕಾಶ ಬಂದಾಗ ತಪ್ಪು ಮಾಡಲ್ವಾ? ಏನ್ರಿ ಪ್ರಿಯರ ದೇವ್ರ ಮಕ್ಕಳಿಗೆ, ಈಗಿನ ಕಾಲದಲ್ಲಿ ಯವ್ವನ ಕಾಲದಲ್ಲಿ ಇದ್ದಂಥ ಎಂಥ ದೊಡ್ಡ ದೊಡ್ಡ ಭಕ್ತರಾದರೂ ಕೂಡ ಒಂದು ಹುಡುಗಿ ಮೇಲೆ ಬಿದ್ದಾಗ ದಾರಿ ತಪ್ಪುತ್ತಾನೆ ಪ್ರಿಯರೇ. ಆದರೆ ಒಬ್ಬ ಪೋಟಿಫರನ ಹೆಂಡತಿ ಬಂದು ಮೇಲೆ ಬಿದ್ದಾಗ ನನ್ನ ಕೋರಿಕೆ ತೀರಿಸು ಬಾ ಅಂತ ಕೇಳಿಕೊಂಡಾಗ, ಅಮ್ಮ ಅದು ತಪ್ಪು ಅಂತೇಳಿ, ಯಾಕೆಂದರೆ ನಾನು ದೇವರಿಗೆ ಭಯಪಡುವನಮ್ಮ, ನಾನು ದೇವರಿಗೆ ಭಯಪಡುವ, ನಾನು ಮಾಡಲ್ಲ, ನಾನು ತಪ್ಪು ಮಾಡಲ್ಲ ಅಂತೇಳಿ ಹೊರಟೋಗ್ತಾನೆ ಪ್ರಿಯರೇ, ಹೊರಟೋಗ್ತಾನೆ. ಅಂದರೆ ಯವ್ವನ ಕಾಲದಲ್ಲಿದ್ದಂಥ ಮನುಷ್ಯನಿಗೆ ಅದು ಸಾಧ್ಯವಾಗಿದೆಯಾ? ಸಾಧ್ಯ ಆಗಿದೆ? ಈ ಪ್ರಪಂಚ ದೇಶದಲ್ಲಿ ಅಂಥ ಅವಕಾಶ ಬಂದಾಗ ಯಾರಾದರೂ ಬೇಡ ಅಂತಾರ? ಬೇಡ ಅಂದವನು ದೂರ ಮಾಡಿಕೊಂಡನು ಶ್ರೇಷ್ಠನೂ ಆಗ್ತಾನೆ ಪ್ರಿಯರೇ, ಮಹಾತ್ಮನೂ ಆಗ್ತಾನೆ. ಇವೆಲ್ಲ ಕೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ರೀ ಬ್ರದರ್, ನೀವೆಲ್ಲ ಏನು ಹೇಳ್ತೀರಾ? ಇರೋ ವಿಷಯ ಹೇಳ್ತೀನಿ. ಆಗುತ್ತಾ? ಖಂಡಿತವಾಗಿ ಆಗುತ್ತೆ. ಅದನ್ನು ಜಯಿಸಿದಾಗ ನಿಜವಾದ ಭಕ್ತನಾಗ್ತಾನೆ. ಇವು ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಎಲ್ಲರ ಕೈಗಳಲ್ಲಿ ಏನಿದೆ ಅಂತ ನೋಡುವಾಗ ಮೊಬೈಲ್ಗಳು ಇದೆ. ಇವಾಗ ಮೊಬೈಲ್ಗಳಲ್ಲಿ ಎಷ್ಟು ಪಾಪ ಮಾಡಿದ್ದೀವಿ ಪ್ರಿಯರೇ. ಕೈಯಲ್ಲಿ ಮೊಬೈಲ್ ಹೊರಗಡೆ ನೋಡುವಾಗ ಸ್ತ್ರೀ ಪುರುಷರು ಏನ್ರಿ ಯಾರು ಕಡಿಮೆ ಇಲ್ಲ. ಇವಾಗ ಯವ್ವನ ಕಾಲದಲ್ಲಿ ಯಾರು ಕಡಿಮೆ ಇಲ್ಲ. ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು, ಪುರುಷರಿಗೆ ಮಾತ್ರ ಅಲ್ಲಮ್ಮ, ಸ್ತ್ರೀಯರಿಗೂ ಸಂಬಂಧಪಟ್ಟದ್ದು, ಯುವಕರಿಗೂ ಸಂಬಂಧಪಟ್ಟದ್ದು. ಇಬ್ಬರು ಒಂದೇ ದೇವರ ದೃಷ್ಟಿಯಲ್ಲಿ. ಇಬ್ಬರು ದೇವ್ರಿಗೆ ಬೇಕು, ಸ್ತ್ರೀಯರು ಬೇಕು, ಪುರುಷರು ಬೇಕು. ಇಬ್ಬರು ಬೇಕಾ? ಇಬ್ಬರು ಸೇರಿ ದೇವರ ರಾಜ್ಯವನ್ನು ಕಟ್ಟಬೇಕಮ್ಮ. ಸ್ತ್ರೀ ಪುರುಷರು ಸೇರಿ, ಗಂಡ ಹೆಂಡತಿ ಸೇರಿ, ಅಣ್ಣ ತಂಗಿ ಸೇರಿ, ಅಕ್ಕ ತಮ್ಮ ಸೇರಿ, ಇಲ್ಲ ಅಕ್ಕ ತಂಗಿ ಸೇರಿ, ಅಣ್ಣ ತಮ್ಮ ಸೇರಿ, ಟೋಟಲ್ ಯುವಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಅಣ್ಣ ತಮ್ಮಂದಿರೇನು ಅಕ್ಕ ತಂಗಿಯರೆಂಬ ಭಾವನೆಯಿಂದ ಹೋಗಬೇಕು. ಒಂದು ವೇಳೆ ಆಸೆ ಇದ್ದರೆ ಗಂಡ ಹೆಂಡತಿ ಅಲ್ಲಿ ಬಿಟ್ಟರೆ ಬೇರೆ ಹೋದರೆ ದೇವರ ಕೈಯಲ್ಲಿ ಸಿಕ್ಕಾಕೊಳ್ತೀವಿ ನಾವು. ಯಾರ ಕೈಯಲ್ಲಿ ಸಿಕ್ಕಾಕೊಳ್ತೀವಿ? ದೇವರ ಕೈಯಲ್ಲಿ. ಯೇಸುಪ್ರಭು ಹೇಳಿದಾರಲ್ಲ, ಒಂದು ಸ್ತ್ರೀಯನ್ನು ವ್ಯಾಮೋಹದಿಂದ ನೋಡಿದ್ಯಾ, ಅಲ್ಲಿ ನೀನು ಬುಕ್ ಆಗ್ತೀಯ. ಬುಕ್ ಆಗ್ತಾ ಇದೆಯಾ ಅಂತ ಅರ್ಥ. ಬುಕ್ ಅಂದರೆ ನಿನ್ನ ಇತಿಹಾಸ ಎಲ್ಲಿಗೋಗುತ್ತೆ? ದೇವರ ಗ್ರಂಥದಲ್ಲಿ ಬರೆಯಲ್ಪಡುತ್ತೆ. ಅಂದರೆ ಎಲ್ಲೆಲ್ಲಿ ನೀನು ತಪ್ಪು ಮಾಡಿದ್ದೆ, ಏನೇನು ಮಾಡಿದ್ದೆ ಅಂತ ಬರ್ಕೊಳ್ತಿದ್ದೆಲ್ಲ ನಿಜನ ಸುಳ್ಳು ಅಂದರೆ ನಿಜ ಪ್ರಿಯ. ಯಾಕೆಂದರೆ ಯೇಸುಪ್ರಭು ಹೇಳಿದ್ದು ಯಾವ ಕಥೆಗಳಲ್ಲ. ನೀನು ಯಾವಾಗ ಹೃದಯದಲ್ಲಿ ಯೋಚನೆ ಮಾಡಿದೆ ಅಂದರೆ ಮೊಬೈಲ್ ಇಟ್ಕೊಂಡು ಎಷ್ಟು ಸಾರಿ ಯೋಚನೆ ಮಾಡಿದೆಯಪ್ಪ ಯುವಕ? ಮೊಬೈಲ್ ಇಟ್ಕೊಂಡು ಎಷ್ಟು ಸಾರಿ, ಹೊರಗಡೆ ನೋಡಿ ಎಷ್ಟು ಸಾರಿ. ಏನ್ರಿ ಪ್ರಪಂಚ ದೇಶದಲ್ಲಿ ಹುಡುಗರು ಹುಡುಗಿಯರು ಕೆಟ್ಟೋಗಿದ್ದಾರೆ ಪ್ರಿಯರೇ, ಯಾರು ಸರಿ ಇಲ್ಲ ಪ್ರಿಯರೇ. ಯಾರಿಗೆ ದುಃಖ ಆಗ್ತಾಯಿದೆ ಅಂತ ನೋಡುವಾಗ ತಂದೆ ಆದ ದೇವರಿಗೆ ದುಃಖ, ಬಾಧೆ. ಯಾಕೆ ಬಾಧೆ? ನಾನು ಇವರಿಗೆ ಜನ್ಮ ಕೊಟ್ಟಿದ್ದೀನಿ, ಆಕಾರವನ್ನು ಕೊಟ್ಟಿದ್ದೀನಿ, ನನ್ನ ಮಕ್ಕಳು ಕೆಟ್ಟೋಗಿದ್ದಾರೆ ಅಂತೇಳಿ ಬಾಧೆ ಪಡ್ತಾನೆ ಪ್ರಿಯರೇ. ಈ ದೇಹ ಯಾರು ಕೊಟ್ಟಿದ್ದು ಹೇಳಿ? ದೇವ್ರು ಕೊಟ್ಟದ್ದ, ನಾವು ಪಡ್ಕೊಂಡಿದ್ದ? ದೇವ್ರು ಕೊಟ್ಟದ್ದರಿಂದ ನಮ್ಗೆ ಬಂದಿದೆಯಾ ಅಥವಾ ನಮ್ಮ ಸ್ವಂತ ಆಲೋಚನೆಯಿಂದ ಬಂದಿದೆಯಾ ಅಮ್ಮ? ದೇವ್ರು ಕೊಟ್ಟಿದ್ದರಿಂದ ನಿಮಗೆ ಆಕಾರ ಬಂದಿದೆಯಾ, ಸ್ವಂತ ಇಚ್ಛೆದಿಂದ ಬಂದಿದೆಯಾ? ಯಾಕೆ ಕೊಟ್ಟಿದ್ದಾರೆ? ಈ ಲೋಕದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳಿ, ಯೌವನ ಕಾಲ ಬಂದಾಗ ಮದುವೆ ಮಾಡಿಕೊಂಡು ಮಕ್ಕಳನ್ನು ಪಡೀರಿ, ನನ್ನ ಕೆಲಸದಲ್ಲಿ ಇರಿ ಅಂತ ಹೇಳಿದ್ರೆ, ನಿಮ್ಮ ಕೆಲಸ, ನಿಮ್ಮ ಹೊಟ್ಟೆಗೋಸ್ಕರ ಕೆಲಸ ಮಾಡ್ಕೊಳ್ಳಿ,
ಪ್ರಾಮುಖ್ಯ ಕೆಲಸ ನನ್ನ ಕೆಲಸ ಅಂತ ಹೇಳ್ತಾರೆ. ನಿಮ್ಮ ಹೊಟ್ಟೆಗೋಸ್ಕರ ಕೆಲಸ ಮಾಡಿಕೊಳ್ಳಿ. ನಿಮ್ಮ ಹೊಟ್ಟೆಗೋಸ್ಕರನೇ ಕೈ ಕಾಲುಗಳನ್ನು ಕೊಟ್ಟಿದ್ದೀನಿ, ಶಕ್ತಿ ಕೊಟ್ಟಿದ್ದೀನಿ, ಜ್ಞಾನ ಕೊಟ್ಟಿದ್ದೀನಿ. ಯಾಕೆ ನೀವು ಚೆನ್ನಾಗಿ ಕೆಲಸ ಮಾಡಿಕೊಂಡು ದುಡಿದು ಹೊಟ್ಟೆ ತುಂಬ ತಿಂದು ಆನಂತರ ನನ್ನ ಕೆಲಸದಲ್ಲಿರಬೇಕಲ್ಲ, ನನ್ನ ಕೆಲಸದಲ್ಲಿ. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ತಿಂದರು ನಾನು ಜೀವಿಸಿದ್ರು ಬದುಕಿದ್ರು ದೇವ್ರಿಗೋಸ್ಕರನೇ ಇದ್ದೀನಿ. ನಾನು ಊಟ ಮಾಡ್ತಾ ಇದ್ದೀನಿ ಅಂದರೆ ದೇವ್ರಿಗೋಸ್ಕರ, ನಾನು ಹೆಜ್ಜೆ ಆಗ್ತಾ ಇದ್ದೀನಿ ಅಂದರೆ ದೇವ್ರಿಗೋಸ್ಕರ. ಯೌವನ ಕಾಲದಲ್ಲಿದ್ದಂಥ ಆತನು ಹೇಳಿದ್ದಾನೆ. ಮತ್ತು ಯೌವನ ಕಾಲದಲ್ಲಿದ್ದಂಥ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ? ಯೌವನ ಕಾಲದಲ್ಲಿದ್ದಂಥ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ? ಯಾರ ಕೆಲಸದಲ್ಲಿದ್ದೀವಿ? ಯಾವ ಹೊರೆಯನ್ನು ಹೊತ್ತಿದ್ದೀವಿ? ದೇವರ ಹೊರೆ ಹೊತ್ತಿದ್ದೀವಾ? ದೇವರ ಭಾರ ಹೊತ್ತಿದ್ದೀವಾ? ಅಥವಾ ಪಾಪದ ಭಾರವನ್ನು ಹೊತ್ತಿದ್ದೀವಾ? ಒಂದು ಸಾರಿ ನಿಮ್ಮ ಹೃದಯಗಳನ್ನು ನೀವೇ ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ಏನು ಹೊತ್ತಿದ್ದೀವಿ? ಯಾಕೆಂದರೆ ಪ್ರಿಯರೇ, ನಾವೆಲ್ಲರೂ ಕೂಡ ದೇವರ ರಾಜ್ಯವನ್ನು ಪಡಿಬೇಕು, ಪರಲೋಕವನ್ನು ಪಡಿಬೇಕು. ಪರಲೋಕವನ್ನು ಪಡಿಬೇಕಾದರೆ ಈ ಲೋಕದಲ್ಲಿ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಬೇಕು ಲಿಸ್ಟು. ಆ ಲಿಸ್ಟ್ ನಾವು ಕೇಳದೆ ಇದ್ದರೂ ಯಾರ ಬಳಿಯಲ್ಲಿದೆ? ಯಾರ ಬಳಿಯಲ್ಲಿದೆ? ದೇವರ ಬಳಿಯಲ್ಲಿದೆ. ಹೌದಂತೀರಾ ಅಲ್ವಂತೀರಾ? ಯಾರ ಬಳಿಯಲ್ಲಿದೆ ಪ್ರಿಯರೇ? ದೇವರ ಬಳಿಯಲ್ಲಿ ಇದೆ. ದೇವರ ಬಳಿಯಲ್ಲಿದ್ದು ಎಲ್ಲ ಹೃದಯದಲ್ಲಿ ಏನು ನಡೀತದೆ ಎಲ್ಲವನ್ನು ನೋಡ್ತಾ ಇದ್ದಾರೆ. ಅದಕ್ಕೆ ಪ್ರವಾದಿಯಾಗಿರುವಂಥ ಯೆರೆಮೀಯನ ಮೂಲಕ ಒಂದು ಮಾತನ್ನು ಬರೆಸ್ತಾರೆ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 9ನೇ ವಚನವನ್ನು ನೋಡಿ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ. ಇನ್ನೊಂದು 10-15 ನಿಮಿಷದಲ್ಲಿ ನಾನು ಮುಗಿಸ್ತೀನಿ ಪ್ರಿಯರೇ. ಓಕೆನಾ? ಟೈಮ್ ಮುಗಿತಾ ಬಂತು. ಸ್ವಲ್ಪ ಹೊತ್ತಿನಲ್ಲಿ ನಾನು ಮುಗಿಸ್ತೀನಿ. ಸ್ವಲ್ಪ ಹೊತ್ತು, ಯಾಕೆಂದರೆ ಸಬ್ಜೆಕ್ಟ್ ಕ್ಲಿಯರ್ ಮಾಡಬೇಕು. 17:9ನೇ ವಚನ. ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಯಾವುದು ವಂಚಕಂತೆ? ರೋಗನ ಅಥವಾ ಹೃದಯನ? ಈ ಲೋಕದಲ್ಲಿ ಎಷ್ಟೇ ದೊಡ್ಡ ರೋಗ ಬಂದರೂ ಪರವಾಗಿಲ್ಲ, ಅದಕ್ಕೆ ಔಷಧಿ ಇದೆ. ಹೃದಯ ರೋಗಕ್ಕೆ ಒಳಗಾದರೆ ಈ ಹೃದಯಕ್ಕೆ ಔಷಧಿ ಯಾವುದಿದೆ ನೋಡಿ. ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೆ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವನು, ಅಂತರಿಂದ್ರಿಯವನ್ನು ಶೋಧಿಸುವವನಾಗಿದ್ದೇನೆ. ಅಂತರಿಂದ್ರಿಯವನ್ನು, ಹೃದಯವನ್ನು, ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ಕೊಟ್ಟವರು ಆತನಾಗಿರುವಾಗ, ಹೃದಯವನ್ನು ಕೊಟ್ಟವರು ಆತನಾಗಿರುವಾಗ ಆ ಹೃದಯವನ್ನು ಶೋಧನೆ ಮಾಡ್ತಾ ಇದ್ದಾನಂತೆ, ಪರಿಶೋಧನೆ ಮಾಡ್ತಾ ಇದ್ದಾನಂತೆ. ಹೃದಯ ನಿಮ್ಗೆ ಗೊತ್ತಾ? ಹೃದಯದಲ್ಲಿ ಏನು ನಡೀತಾ ಇದೆ ಗೊತ್ತಾ? ಯುವತಿಯರೇ, ಯುವಕರೇ, ಆಲೋಚನೆ ಮಾಡಿ. ಈ ಹೃದಯದಲ್ಲಿ ಲಕ್ಷಾನುಗಟ್ಟಲೆ ಆಲೋಚನೆಗಳು, ಎಷ್ಟೋ ಆಲೋಚನೆಗಳು. ಏನು ಆಲೋಚನೆಗಳಂದರೆ ಶರೀರ ಕೋರಿಕೆಗಳನ್ನು ತೀರಿಸಿಕೊಳ್ಳುವಂಥ ಆಲೋಚನೆಗಳು ಹುಟ್ಟುತ್ತಾ ಇದೆಯಾ? ಅಥವಾ ದೇವರ ಸೇವೆ ಮಾಡೋಣ, ನಿತ್ಯ ಲೋಕವನ್ನು ಪಡ್ಕೊಳ್ಳೋಣ ಎಂಬ ಆಲೋಚನೆ ಹುಟ್ಟುತ್ತಾ ಇದೆಯಾ? ಹೇಳಿ ಪ್ರಿಯರೇ, ಯಾವ ಆಲೋಚನೆ ಹುಟ್ಟುತ್ತಾ ಇದೆ? ಸೈತಾನ ಹೇಳ್ತಾನೆ, ಮಗನೇ ದೇವ್ರಂತ ಯಾಕಂತೀಯಪ್ಪ? ಅದೆಲ್ಲ ಅವ್ರು ನೋಡ್ಕೊಳ್ತಾರೆ, ಹೋಗು, ಅವರೆಲ್ಲ ನೋಡ್ಕೊಳ್ತಾರೆ. ನಮ್ಮ ಸ್ನೇಹಿತರು ಇರ್ತಾರಲ್ವ, ಒಬ್ಬನಂದನೆ ಪ್ರಾರ್ಥನೆಗೆ ಹೋಗೋಣ ಕಣೋ ಅಂತ. ಯಾಕೆ ಹೋಗ್ತೀಯ? ಬಾರೋ ಹೊರಗಡೆ ಹೋಗೋಣ, ಹೊಸ ಸಿನಿಮಾ ಬಂದಿದೆ ಕಣೋ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಇಲ್ಲೇ ಮೊಬೈಲಲ್ಲಿ ನೋಡೋಣ ಬಾರೋ. ಅಲ್ಲಪ್ಪ ಅಲ್ಲಿ ಪ್ರಾರ್ಥನೆ ಇದೆಪ್ಪ. ಪ್ರಾರ್ಥನೆ ಯಾವಾಗಲೂ ಇರುತ್ತೆ, ಬಾರೋ ಕಣೋ, ನಾಳೆ ಮಾಡಿದ್ರೆ ಆಯಿತು. ತಪ್ಪಿಸ್ಕೊಳ್ತೀವ? ದೇವ್ರ ಸೇವಕರು ಕರಿತಾ ಇದ್ದಾರೆ, ಗಂಟೆ ಹೊಡಿತಾ ಇದ್ದಾರೆ, ಟೈಮ್ ಆಗಿದೆ, ಕರಿತಾ ಇದ್ದಾರೆ. ಎಲ್ಲರೂ ಪರವಾಗಿಲ್ಲ, ನೋಡ್ಕೊಂಡು ಕೂತ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಬಿಡೋದೇ ಇಲ್ಲ. ಎಷ್ಟು ಗಂಟೆಮ್ಮ? ಮೊಬೈಲ್ ಇಟ್ಕೊಂಡ್ರೆ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲೆಲ್ಲಿ ಪ್ರಯಾಣ? ಮೊಬೈಲ್ ಇಟ್ಕೊಂಡವ್ರ ಪ್ರಯಾಣ ಎಲ್ಲೆಲ್ಲಿಗೆ ಹೋಗುತ್ತೆ? ಮೊಟ್ಟ ಮೊದಲು ಈ ಪ್ರಯಾಣ ಈ ಮೊಬೈಲ್ ಬಂದ ಮೇಲೆ ಮೊದಲನೇದಾಗಿ ವಾಟ್ಸಪ್ ಓಪನ್ ಮಾಡ್ತಾನೆ. ನೋಡಿ ಸಾಕಾದ್ಮೇಲೆ ಆಮೇಲೆ ಎಲ್ಲಿಗೆ ಹೋಗ್ತಾನಪ್ಪ ಇವನು? ಎಲ್ಲಿಗೆ ಹೋಗ್ತಾನೆ? ಇನ್ಸ್ಟಾಗ್ರಾಮ್ಗೆ ಹೋಗ್ತಾನೆ. ಆಮೇಲೆ ಅದು ಮುಗೀತು, ಫೇಸ್ಬುಕ್ ಹೋಗ್ತಾನೆ. ಇದು ಹುಡುಕಿ ನೋಡಿ ಸಾಕಾಯ್ತು. ಮತ್ತೆ ಎಲ್ಲಿಗೆ ಹೋಗ್ತಾನಪ್ಪ? ಮತ್ತೆ ಯೂಟ್ಯೂಬ್ಗೆ ಹೋಗ್ತಾನೆ. ಯೂಟ್ಯೂಬ್ಗೆ ಹೋದ್ಮೇಲೆ ಮತ್ತೇನಾದರೂ ಸಾಕಾಯ್ತಪ್ಪ ದೇವರು ಪ್ರಾರ್ಥನೆ ಅಂದ್ಕೊಳ್ತಾನೆ. ಇಲ್ಲ, ಮತ್ತೆ ಸ್ಟಾರ್ಟ್. ಎಲ್ಲಿಗೆ? ಮತ್ತೆ ವಾಟ್ಸಪ್ಗೆ ಬರ್ತಾನೆ. ಇನ್ಸ್ಟಾಗ್ರಾಮ್ಗೆ ಹೋಗ್ತಾನೆ, ಆನಂತರ ಫೇಸ್ಬುಕ್ಗೆ ಹೋಗ್ತಾನೆ. ಎಲ್ಲ ಏನ್ರಿ ಸೋಷಿಯಲ್ ಮೀಡಿಯಾಗಳು ಎಷ್ಟಿದೆ ಎಲ್ಲ ರೌಂಡ್ ಹಾಕಿ ಆ ಕಣ್ಣೆಲ್ಲ ಕೂಡ ಹೋಗ್ತಾ ಇರುತ್ತೆ, ಎಲ್ಲ ಸುಸ್ತಾಗ್ತಾ ಇರುತ್ತೆ. ಸುಸ್ತಾಗಿ ಅವಾಗೇನು ಮಾಡ್ತಾನೆ?
ಸುಸ್ತಾಗಿ ನಿನ್ನಷ್ಟಕ್ಕೆ ನೀನು ಮಲ್ಕೊಳ್ಳೋ ತನಕ ಅದನ್ನು ಬಿಡಲ್ಲ. ಇವಾಗ ದೇವರ ಹೆಚ್ಚ ಬೈಬಲ್ ಹೆಚ್ಚ. ಇವಾಗ ಸೈತಾನ ಏನು ಬಿಟ್ಟಿದ್ದಾನೆ, ದೊಡ್ಡ ಬಾಣ ಕೊಟ್ಬಿಟ್ಟಿದ್ದಾನೆ. ಇವ್ರು ಏನು ಮಾಡಿದ್ದಾನೆ ಅಂದ್ರೆ ದೊಡ್ಡದು ಬಿಟ್ಟಿದ್ದಾನೆ ಪ್ರಪಂಚದಲ್ಲಿ. ಇನ್ನೂ ಬರ್ತಾ ಬರ್ತಾ ಇನ್ನೂ ದೊಡ್ಡದಾಗಿ ನಡೀತೆ ವಿನಃ ಕಡಿಮೆ ಆಗಲ್ಲ ಸೋಷಲ್ ಮೀಡಿಯಾ. ಇವೆಲ್ಲ ಜಯಿಸ್ಬೇಕಂದ್ರೆ ಸುಲಭನ ಕಷ್ಟ ಅಂತ ನೋಡುವಾಗ ಭಾಳ ಕಷ್ಟ ಇದೆ. ಆದರೂ ಸುಲಭವಾದಂಥ ಮಾರ್ಗ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ದೇವರ ಧ್ಯಾನದಲ್ಲಿ ಇರಬೇಕು. ಅದಕ್ಕೆ ಪ್ರತಿ ಸ್ಥಳದಲ್ಲಿ ದೇವರು ಎಲ್ಲ ಅವಕಾಶ ಕೊಟ್ಟಿದ್ದಾನೆ, ಚರ್ಚ್ಗಳನ್ನು ಕೊಟ್ಟಿದ್ದಾನೆ. ನನ್ನ ಮಕ್ಕಳನ್ನು ಕಾಪಾಡ್ಕೊಳ್ಬೇಕು ಎಂಬಂಥ ತಪನ ದೇವರಿಗೆ ಎಲ್ಲ ಕಡೆ ಸೇವಕರನ್ನ ನೇಮಿಸಿದ್ದಾರೆ. ಏನ್ರಿ ಮತ್ತು ಡಿಸ್ಟಿಕ್ ಸೇವಕರು ಕೂಡ ಇದ್ದಾರಲ್ವ, ಅವ್ರು ನೋಡ್ಕೊಳ್ತಾರೆ. ಮತ್ತು ಗ್ರಾಮಗಳಲ್ಲಿ ಸೇವಕರು, ನಮ್ಮ ಗ್ರಾಮದಲ್ಲಿ ಐನೂರು ರಾಜರತ್ನ ಐನೂರು ಇದ್ದಾರೆ. ಪ್ರತಿ ಗ್ರಾಮಗಳಲ್ಲಿ ಒಬ್ಬೊಬ್ಬರು ಸೇವಕರು ಇದ್ದಾರೆ. ಯಾಕೆ ಇದ್ದಾರೆ ಅಂದರೆ ಕಾಯೋದಿಕ್ಕೆ. ನಾವೇನು ಮಾಡ್ತೀವಿ, ಇಷ್ಟ ಬಂದಾಗ ಹೋಗ್ತಾ ಇರ್ತೀವಿ. ಆ ಕಡೆ ಹೋದರೆ ಯಾರು ನೊಂದುಕೊಳ್ತಾರೆ? ಸೇವಕರು ನೊಂದುಕೊಳ್ತಾರೆ, ದೇವ್ರು ನೊಂದುಕೊಳ್ತಾರೆ. ದೇವ್ರು ನೊಂದುಕೊಳ್ತಾರ, ಬಾಧೆ ಪಡ್ತಾರೆ, ನೋಡುವಾಗ ಬಾಧೆ ಪಡ್ತಾರೆ, ಕಣ್ಣೀರು ಸುರಿಸ್ತಾರೆ. ದೇವ್ರು ಕಣ್ಣೀರು ಸುರಿಸ್ತಾರ? ಪ್ರಿಯರ ದೇವ್ರ ಮಕ್ಕಳು, ನಿಮ್ಗೆ ಅರ್ಥ ಆಗಬೇಕಾದ್ರೆ ಮಕ್ಕಳನ್ನು ಪಡೆದಿರ್ತೀರಲ್ಲ, ನಿಮ್ಮ ಮಕ್ಕಳನ್ನು ಪಡೆದಿರ್ತೀರಲ್ಲ, ನಿಮ್ಮ ಮಕ್ಕಳು ನಿಮ್ಮ ಕಣ್ಣಿನ ಮುಂದೆ ಯೌವನ ಕಾಲ ಬಂದ ಮೇಲೆ ಅನೇಕರೇನು ಮನೆಯಲ್ಲೇ, ಇವಾಗ ಮನೆ ಇರುತ್ತಲ್ಲ, ಈ ಮನೆಯಲ್ಲಿ 4 ಹುಡುಗರು ಬಂದು ಮನೆಯಲ್ಲಿ ಕುಡಿದು ತಿಂದು ಆ ತಂದೆ ತಾಯಿಗಳ ಮುಂದೆನೇ ಅನೇಕ ತಪ್ಪುಗಳನ್ನು ಮಾಡ್ತಾಯಿದ್ರು, ಹೊಡೆದಾಡ್ಕೊಂಡು. ಅಂದರೆ ಇವ್ರು ಬಂದು ಅವ್ನಿಗೆ ಹೊಡೆಯೋದು, ಅವ್ನು ಬಂದು ಇವ್ರಿಗೆ ಹೊಡೆಯೋದು, ಆನಂತರ ಅವ್ರ ಮುಂದೆನೇ ವ್ಯಭಿಚಾರ, ಅವ್ರ ಮುಂದೆನೇ ಇಷ್ಟ ಬಂದಾಗಿ ಮಾತಾಡೋದು, ಜಗಳ ಆಡೋದು, ಹೊಲಸು ಮಾತಾಡೋದು, ಇವೆಲ್ಲ ಮಾಡ್ತಾಯಿದ್ರೆ ತಂದೆ ತಾಯಿಗಳು ನೆಮ್ಮದಿಯಿಂದ ಇರ್ತಾರ, ಬಾಧೆ ಪಡ್ತಾರೆ. ಇವಾಗ ದೇವರ ಕಣ್ಣಿನ ಮುಂದೆ ಎಲ್ಲ ನೋಡ್ತಾ ಇದ್ದಾರ. ದೇವರ ಕಣ್ಣಿನ ಮುಂದೆ ಎಲ್ಲ ನಡೆಯೋದು ಕಾಣ್ತಾ ಇದೆಯಾ ಇಲ್ವಾ? ಅಂದರೆ ಯುದ್ಧ ಮಾಡೋದು, ಗಲಾಟೆಗಳು ಮಾಡೋದು, ಹೊಡೆದಾಡ್ಕೊಳ್ಳೋದು, ಮಾನಭಂಗ ಮಾಡೋದು, ವ್ಯಭಿಚಾರ ಮಾಡೋದು, ಮೋಸ ಮಾಡೋದು, ದೋಚಿಕೊಳ್ಳೋದು, ಅನ್ಯಾಯ ಮಾಡೋದು, ದಬ್ಬಾಳಿಕೆ ಮಾಡೋದು ಎಲ್ಲ ಕೂಡ ದೇವರಿಗೆ ಕಾಣ್ತಾ ಇದೆಯಾ, ಕಾಣ್ತಾ ಇಲ್ವಾ? ಎಲ್ಲ ಕಾಣುವಾಗ ದೇವರ ಹೃದಯ ಹೇಗಾಗುತ್ತೆ ಪ್ರಿಯರೇ? ದೇವರ ಹೃದಯ ಹೇಗಾಗುತ್ತೆ ಪ್ರಿಯರೇ? ದೋಚಿಕೊಳ್ಳುವಂಥದ್ದು ಕಾಣ್ತಾ ಇದೆ, ಮಾನಭಂಗ ಮಾಡುವಂಥದ್ದು ಕಾಣ್ತಾ ಇದೆ, ದಬ್ಬಾಳಿಕೆ ಮಾಡುವಂಥದ್ದು ಕಾಣ್ತಾ ಇದೆ, ನರಹತ್ಯೆ ಮಾಡುವಂಥದ್ದು ಕಾಣ್ತಾ ಇದೆ, ಯುದ್ಧಗಳು ಮಾಡುವಂಥದ್ದು ಕಾಣ್ತಾ ಇದೆ, ಒಬ್ರಿಗೊಬ್ಬರು ಹೊಡೆದಾಡ್ಕೊಳ್ಳುವಂಥದ್ದು ಕಾಣ್ತಾ ಇದೆ. ಎಲ್ಲರನ್ನು ನೋಡ್ತಾ ಇದ್ದಾನೆ. ನೋಡಿದಂತಹ ತಂದೆಯಾದ ಪರಮಾತ್ಮನು ದೇವರು ಎಷ್ಟು ನೊಂದುಕೊಳ್ತಾ ಇದ್ದಾನೆ. ಆಕಾಶವೇ ಆಲಕಿಸು, ಭೂಮಂಡಲವೇ ಕೇಳು, ನಾನು ಮಕ್ಕಳನ್ನು ಪಡೆದಿದ್ದೀನಿ, ಸಾಕಿ ಸಲಹಿದ್ದೀನಿ, ಇವರು ದ್ರೋಹಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಹೌದಂತೀರಿ ಅಲ್ವಂತೀರ? ದ್ರೋಹಿಗಳಾಗಿದ್ದಾರೆ. ಅಂದರೆ ಭೂಮಿಯ ಮೇಲೆ ತಂದೆ ತಾಯಿಗಳೇ ನೊಂದುಕೊಳ್ಳುವಾಗ ಆ ಪರಲೋಕದಲ್ಲಿದ್ದಂಥ ದೇವರು ನೊಂದುಕೊಳ್ಳಲ್ವಾ? ನೀನು ಕುಡಿದು ಹಾಳಾದರೂ ಕೂಡ ಮೊಟ್ಟ ಮೊದಲು ನೊಂದುಕೊಳ್ಳೋದು ನಿನ್ನ ಹೆಂಡತಿಯಲ್ಲ, ದೇವರು. ನೀನು ಕುಡಿದು ಹಾಳಾದರೆ ಮೊಟ್ಟ ಮೊದಲು ನಿನ್ನ ತಂದೆ ತಾಯಿಗಳಲ್ಲ, ಪರಲೋಕದಲ್ಲಿದ್ದಂಥ ದೇವರು ನೊಂದುಕೊಳ್ತಾರೆ, ಬಾಧೆ ಪಡ್ತಾರೆ. ಆದ್ದರಿಂದ ಪ್ರಿಯರ ದೇವ್ರ ಮಕ್ಕಳಿರ ಪ್ರತಿಯೊಬ್ಬರು ಕೂಡ ಜಾಗೃತಿಯಾಗಿರಬೇಕು ಅಂತ ಹೇಳ್ತಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನು ನೋಡಿ ಪ್ರಿಯರ್. 10ನೇ ವಚನವನ್ನು, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನು 2:10 ಓದ್ಪ. ತೆಗೆದ? ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರೈಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ನೇಮಿಸಿದನು. ಈ ಮಾತು ಯಾರಿಗೆ ಗೊತ್ತು? ಯೋಸೇಫನಿಗೆ ಗೊತ್ತು. ಆ ಯೋಸೇಫನನ್ನು ಹಿಡಿದು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಆ ಮನುಷ್ಯನು ಹೋಗ್ತಾನೆ, ನಾನು ದೇವರಿಗೆ ಭಯಪಡ್ತಾ ಇದ್ದೀನಿ, ದೇವರಿಗೆ ಭಯಪಡೋರು ನನಗೆ ಬೇಡ ಅಂತೇಳಿ ಹೊರಟೋಗ್ತಾನೆ. ಅದೇ ಪ್ರಕಾರ ಪ್ರತಿ ಯುವಕರು ಯುವತಿಯರನ್ನು ಮೋಸ ಮಾಡ್ತಾ ಇರ್ತಾರೆ. ಯುವತಿಯರೇ, ನಿಮ್ಮ ಜಾಗ್ರತೆ ನಿಮ್ಮದು. ಮೋಸ ಏನು ಗೊತ್ತಾ? ಮೋಸ ಹೇಗೆ ನಡೆಯುತ್ತೆ? ನೀನು ಇಲ್ಲದೆ ಹೋದರೆ ಏನಂತಾರೆ? ಎಂಥ ಮಾತು? ಹುಡುಗರು ಮಾತು. ನೀನು ಇಲ್ಲದೆ ಹೋದರೆ ನನಗೆ ಯಾರು ಬೇಕಾಗಿಲ್ಲ, ನೀನೇ ಸರ್ವಸ್ವ ಅಂತಾನೆ. ಒಂದು ಮಂತ್ರ ಇದು. ಏನು ಮಂತ್ರ ಇದು? ನಿಮ್ಮನ್ನು ಒಳಪಡಿಸ್ಕೊಳ್ಳೋದಕ್ಕೆ ಒಂದು ಮಂತ್ರ ಕಲ್ತಿದ್ದಾನೆ ಸೈತಾನ್. ಏನು ಬಿಟ್ಟಿದ್ದಾನೆ ಅಂದರೆ, ಸೈತಾನನು ಹೃದಯದಲ್ಲಿ ಸೇರಿಸಿಕೊಂಡು ನೀನೇ ನನಗೆ ಸರ್ವಸ್ವ ಅಂತೇಳಿ ಒಂದು ಗುಲಾಬಿ ಹೂವು ಕೊಟ್ಟು, ನೀನೇ ನನಗೆ ಸರ್ವಸ್ವ ಅಂತ ಹೇಳಿ
ನೀನಿಲ್ಲದೆ ನನಗೆ ಜೀವನ ಇಲ್ಲ. ತಂದೆ ತಾಯಿಗಳು ಏನಾಗಬೇಕಪ್ಪ ಮಗನೇ? ತಂದೆ ತಾಯಿಗಳು ಏನಾದರೂ ಪರವಾಗಿಲ್ಲ, ನೀನೇ ಸರ್ವಸ್ವ. ಟ್ರೈ ಮಾಡಿ ಆಮೇಲೆ ಸಿಗಲಿಲ್ಲ ಅಂದರೆ ನೀನಿಲ್ಲದೆ ಹೋದ ನಾನು ಸತ್ತೋಗ್ತೀನಿ ಅಂತೇಳಿ ಎಲ್ಲಿ ಹೋಗ್ತಾನೆ ಇವನು? ಅಪಾರ್ಟ್ಮೆಂಟ್ ಹತ್ತಿ ಇಲ್ಲ ಬೆಟ್ಟದ ಮೇಲೆ ಹತ್ತಿ ಅಲ್ಲಿಂದ ಬೀಳ್ತೀನಿ, ನೋಡು ಇವಾಗ ಅಪ್ಪಿ ಬಿದ್ದೋಗಿ ಸತ್ತೋಗ್ತಾನೆ ಪ್ರಿಯರೇ. ಕೆಲವರು ಹಾಗೆ ಸತ್ತೋಗಿದ್ದಾರೆ. ಬೀಳ್ಬೇಕಂತ ಉದ್ದೇಶ ಅಲ್ಲ. ಉದ್ದೇಶ ಏನಂದರೆ ಭಯಪಡಿಸಿ ಒಳಪಡಿಸ್ಕೊಳ್ಳೋದಕ್ಕೆ ಉದ್ದೇಶ. ಮೇನ್ ಉದ್ದೇಶ ಏನು ಗೊತ್ತಾ? ಭಯಪಡಿಸಿ ಒಳಪಡಿಸ್ಕೊಳ್ಳೋದಕ್ಕೆ, ಸಾಯ್ಬೇಕಂತಲ್ಲ. ದಾರಿ ತಪ್ಪಿ ಸತ್ತೋಗ್ತಾನೆ, ಒಂದೇ ಒಂದು ಕ್ಷಣದಲ್ಲಿ ನರಕಕ್ಕೆ ಹೋಗ್ತಾನೆ. ಅವನು ಸತ್ತೋಗಿದ್ದು ನೋಡಿ, ಈ ಹುಡುಗಿ ಏನಾಗ್ತಾಳೆ? ಅಯ್ಯೋ ನನ್ನ ಪ್ರೀತಿ ಮಾಡಿ ಹುಡುಗ ಸತ್ತೋದಂತೇಳಿ ಈ ಹುಡುಗಿಗೂ ಕೂಡ ಏನೋ ವಿಷ ಕುಡಿದು ಸತ್ತೋಗ್ತಾಳೆ. ಎಲ್ಲಿಗೆ ಹೋಗ್ತಾರೆ? ಸೀದಾ ಬೆಂಕಿ ಕೊಂಡೋಗಿ ಹೋಗ್ತಾರೆ ಒಂದಿಷ್ಟು ಕ್ಷಣ. ಯಾಕೆ? ಅಲ್ಲ ಮಗಳೇ, ನಾನು ನಿನ್ನ ಕೊಟ್ಟಿದ್ದೇನು? ನನಗೋಸ್ಕರ ಬದುಕು ಅಂತ ಕೊಟ್ಟರೆ ಯಾವನೋ ನಿನಗೆ ಮಾಯ ಮಾಡಿದ್ರೆ ಅವನ ಮಾತು ಈಗ ಕೇಳ್ತೀಯಾ? ನಾನು ವಾಕ್ಯನ ಹೇಳಿದ್ದೀನಲ್ಲ, ನಿಮ್ಮ ಮಧ್ಯದಲ್ಲಿ ಸೇವಕರನ್ನ ಕಳಿಸಿದ್ದೀನಲ್ಲ, ನಿಮ್ಮ ಊರಲ್ಲಿ ಚರ್ಚೆಗಳನ್ನ ಕೊಟ್ಟಿದ್ದೀನಲ್ಲ, ಕೇಳಿಲ್ವಾ ನೀನು? ನನಗೋಸ್ಕರ ಹುಟ್ಟಿದ್ದೆ ಅಂತ ಕೇಳಿಲ್ವಾ ಅಮ್ಮ? ನಾನೇ ತಾನೇ ನಿನಗೆ ಜನ್ಮವನ್ನು ಕೊಟ್ಟಿದ್ದೀನಿ, ನಾನೇ ತಾನೇ ನಿಮಗೆ ಜೀವಿತವನ್ನು ಕೊಟ್ಟಿದ್ದೀನಿ. ಯಾವನೋ ಬಂದು ಏನೋ ಮಾತಾಡಿದ್ರೆ ಹೇಗಮ್ಮ ನೀನು ಮೋಸ ಹೋಗ್ತೀಯಾ? ಹೇಗಯ್ಯ ನೀನು ಮೋಸ ಹೋಗ್ತೀಯಾ? ಹುಡುಗರಿಗೂ ಹುಡುಗಿಯರಿಗೆ ಹೇಳುವಂಥದ್ದು ಏನಪ್ಪ ಅಂದರೆ, ತಂದೆ ತಾಯಿಗಳು ಯಾರನ್ನ ನೋಡಿರ್ತಾರೋ ಅವ್ರನ್ನ ನೋಡಿ ಮದುವೆ ಮಾಡ್ಕೊಳ್ಳಿ ಪ್ರಿಯರೇ. ಬೇರೆ ದಾರಿ ಹಿಡಿಬೇಡಿ, ಬೇರೆ ದಾರಿ ಬೇಡ. ಯಾಕಂದರೆ ತಂದೆ ತಾಯಿಗಳನ್ನು ನೋಯಿಸಿದರೆ ಅದು ಶಾಪ ಅಂಟ್ಕೊಳ್ಳುತ್ತೆ. ಶಾಪ ಅಂಟ್ಕೊಳ್ಳೋದು. ಪ್ರೀತಿ ಏನಿಲ್ಲ, ತಂದೆ ತಾಯಿಗಳು ಒಳ್ಳೆಯದನ್ನೇ ನೋಡ್ತಾರೆ. ಇಲ್ಲಿಂದರೆ ಇನ್ನೊಂದು ಕಡೆ ನೋಡಿಕೊಡ್ರಿ ತಪ್ಪೇನಿಲ್ಲ, ಮತ್ತೊಂದು ಕಡೆ ನೋಡಿ ತಪ್ಪೇನಿಲ್ಲ. ಆದರೆ ದಾರಿ ತಪ್ಪಬಾರ್ದು. ನಮ್ಮ ಜೀವನದ ಮೂಲಕ, ನಮ್ಮ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕು, ದೇವರಿಗೆ ಸಂತೋಷ ಉಂಟಾಗಬೇಕು. ಸಂತೋಷ ಉಂಟಾಗಬೇಕಾದ್ರೆ ಈ ಬದುಕು ದೇವ್ರಿಗೆ ಒಪ್ಪಿಸ್ಬೇಕು. ಅದಕ್ಕೆ ನಮ್ಮ ದೇಹ ದೇವರಿಗೆ ಗರ್ಭಗುಡಿ ಅಂತ ಹೇಳ್ತಾರೆ. ಆ ದೇಹದ ಮೂಲಕ ದೇವರು ಮಹಿಮೆ ಹೊಂದಬೇಕು, ದೇವರು ಸಂತೋಷ ಪಡಬೇಕು. ಆ ಮಾತನ್ನು ನೋಡಿ ನಾನು ಮುಗಿಸ್ತೀನಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ 20ನೇ ವಚನ ಪ್ರಿಯರೇ. 6, 19, 20. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ನಿಮ್ಮ ದೇಹ ಯಾರಿಗೆ ಗರ್ಭಗುಡಿ? ಪವಿತ್ರಾತ್ಮನಿಗೆ ಗರ್ಭಗುಡಿ. ಇದೇನು ಯಾರಿಗೆ ಗುಡಿ? ಇದು ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡುವಂಥ ಗುಡಿ, ನಾವೆಲ್ಲರೂ ಕೂಡುವಂಥ ಸಭೆ, ಚರ್ಚು. ನಿಜವಾದ ಮಂದಿರ ನಿಮ್ಮ ದೇಹ, ನಿಜವಾದ ಮಂದಿರ ನಿಮ್ಮ ಶರೀರ, ನಿಮ್ಮ ಹೃದಯ. ದೇವರು ಮೆಚ್ಚುವಂಥ ಮಂದಿರವಾಗಿರುವಂಥ ನಾವೆಲ್ಲರೂ ಬಂದು ಇಲ್ಲಿ ವಾಕ್ಯಗಳನ್ನು ಕಲಿಬೇಕು, ದೇವರನ್ನ ಘನಪಡಿಸಬೇಕು, ದೇವರನ್ನ ಮಹಿಮೆ ಪಡಿಸಬೇಕು, ದೇವರ ಕೆಲಸ ಮಾಡಬೇಕು. ಈ ದೇಹದ ಮೂಲಕ, ಹೃದಯದ ಮೂಲಕ ದೇವರು ಮಹಿಮೆ ಹೊಂದಬೇಕು. ದೇವರ ಪ್ರಕಾಶವನ್ನು, ದೇವರ ಪ್ರಭಾವವನ್ನು, ದೇವರ ಗುಣವನ್ನು ಪ್ರಕಾಶಪಡಿಸಬೇಕಂತ ಹೇಳ್ತಾರೆ. ಅದಕ್ಕೆ ಪೌಲನು ತಿಮೋತಿಗೆ ಹೇಳುವಂಥ ಮಾತು ನೋಡಿ. ತಿಮೋತಿಯನಿಗೆ ಬರೆದ ಎರಡನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನದಿಂದ, ನೀವು ಯೌವನದ ಇಚ್ಛೆಗಳಿಗೆ ದೂರವಾಗಿರಿ, ನನ್ನ ಮಕ್ಕಳಿರ ಅಂತೇಳಿ ದೇವರು ಹೇಳುವಂಥ ಮಾತು ಪೌಲನ ಮೂಲಕ ಅಪೊಸ್ತಲನಾಗಿರುವಂಥ ಪೌಲನ ಮೂಲಕ. ಏನಪ್ಪ? ನೀವು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವರ ಸಂಗಡ ಪ್ರಯಾಸಪಡು. ತಿಮೋತಿ ಹೇಳ್ತಾ ಇದ್ದಾನೆ ಪೌಲನು. ತಿಮೋತಿಯನೇ, ಯೌವನದ ಇಚ್ಛೆಯನ್ನು ಏನು ಮಾಡ್ತೀಯಾ? ಯೌವನದ ಇಚ್ಛೆಗಳಿಗೆ ದೂರವಾಗಿರು ತಿಮೋತಿಯನೇ, ನನ್ನ ಮಗನೇ.
ಅಂದರೆ ತಿಮೋತಿ ದೇವರ ಸೇವೆಯಲ್ಲಿ ಭಕ್ತಿಯಲ್ಲಿದ್ದಾನೆ. ಆ ಭಕ್ತಿಯಲ್ಲಿದ್ದಂಥ ತಿಮೋತಿ ಯವ್ವನ ಕಾಲದಲ್ಲಿದ್ದಾನೆ. ಯವ್ವನ ಕಾಲದಲ್ಲಿದ್ದಂಥ ಆತನನ್ನು ಕುರಿತು ಹೇಳುವಂಥ ಮಾತಿನಂತ ನೋಡುವಾಗ, ಯವ್ವನ ಕಾಲದಲ್ಲಿದ್ದಂಥ ತಿಮೋತಿ, ನನ್ನ ಮಾತನ್ನು ಕೇಳು, ಯವ್ವನದ ಇಚ್ಛೆಗಳಿಗೆ ಒಳಪಡಬೇಡ. ಯವ್ವನ ಕಾಲದಲ್ಲಿ ದೇವರು ಮಹಿಮೆ ಹೊಂದಬೇಕು, ದೇವರ ಕೆಲಸ ನಡಿಬೇಕು, ಏಸಯ್ಯನ ಕೆಲಸ ನಡಿಬೇಕು, ಸುವಾರ್ತೆ ರಾಜ್ಯ ನಡಿಬೇಕು. ಸುವಾರ್ತೆ ರಾಜ್ಯದ ಭಾರ ಇದೆ. ಈ ಭಾರ ಅಭಿವೃದ್ಧಿ ಆಗಬೇಕಾದ್ರೆ ಈ ದೇವ್ರು ಕೊಟ್ಟಂಥ ಆರೋಗ್ಯ ದೇವ್ರಿಗೋಸ್ಕರ ಸಮರ್ಪಣೆ ಆಗಬೇಕು. ಸುವಾರ್ತೆ ನಡಿಬೇಕು. ಕೆಲಸ ಇದೆ, ಬಹಳ ಕೆಲಸ ಇದೆ. ಆ ಕೆಲಸ ನಡಿಬೇಕಾದರೆ ಇದಕ್ಕೆ ಒಳಪಡಬೇಡ. ಯವ್ವನದ ಇಚ್ಛೆಗಳಿಗೆ ಒಳಪಡಬೇಡ. ಯವ್ವನದ ಕೋರಿಕೆಗಳೇನು? ಲೋಕದ ಅನೇಕ ಆಸೆಗಳು ಹುಟ್ಟುತ್ತೆ. ಹಣದ ಆಸೆ, ಹೆಣ್ಣಿನ ಆಸೆ, ಹೆಣ್ಣಿಗೆ ಗಂಡಿನ ಆಸೆ ಹುಟ್ಟುತ್ತೆ. ಅದಕ್ಕೆಲ್ಲ ದೂರ ಆಗಬೇಕು. ನಿಮ್ಮಿಂದ ದೇವರ ಕೆಲಸ ನಡಿಬೇಕು. ದೇವರ ಕೆಲಸ ನಡಿಬೇಕಾದ್ರೆ ಏನು ನಡಿಬೇಕಂತ ಹೇಳ್ತಾರೆ ನೋಡಿ, ಕೆಳಗಡೆ ಮಾತು: ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವರ ಸಂಗಡ ಪ್ರಯಾಸ ಪಡು. ಅಂದರೆ ಪ್ರೀತಿಯನ್ನು, ನೀತಿಯನ್ನು, ವಿಶ್ವಾಸವನ್ನು, ಪ್ರೀತಿಯನ್ನು ಮತ್ತು ಸಮಾಧಾನವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡು. ಸಂಪಾದನೆ, ನಿನ್ನ ಸಂಪಾದನೆ ಅಂದರೆ ದೇವ್ರು ನೋಡುವಂಥ ಸಂಪಾದನೆ ಏನು ಗೊತ್ತಾ? ಪ್ರೀತಿ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ನಮ್ಮ ಸಂಪಾದನೆ ನೋಡ್ತೀವಿ, ಬೆಳ್ಳಿಯನ್ನು, ಬಂಗಾರವನ್ನು, ವಸ್ತುಗಳನ್ನು, ಇದನ್ನು ನೋಡ್ತೀವಿ. ಇದೆಲ್ಲ ಕೂಡ ಬಳ್ಕೊಂಡು ಹೋಗುತ್ತೆ. ಇರೋ ತನಕ ಇರಲಿ ಇದೆ ಅಂತ ಹೇಳಿ ಅದರ ಬಗ್ಗೆ ಚಿಂತೆ ಬೇಡ ರೀ. ಅದಿರುತ್ತಾ ಇರಲಿ, ಆದರೆ ಅದರ ಬಗ್ಗೆ ಚಿಂತೆ ಬೇಡ, ಅದ್ರ ಬಗ್ಗೆ ಯೋಚನೆ ಬೇಡ. ಅದೆಲ್ಲಿರುತ್ತೆ ಇರಲಿ. ಅದ್ರಿಗೂ ಏನಾದರೆ ಒಂದು ವೇಳೆ ದೇವರ ಸೇವೆಗೋಸ್ಕರ ಉಪಯೋಗ ಮಾಡಿದ್ರೆ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನಿನ್ನಲ್ಲಿರುವಂಥ ಆಸ್ತಿ ಪಾಸ್ತಿಯಿಂದ ದೇವರ ಸೇವೆ ಮಾಡಿದಾಗ, ದೇವರ ಸುವಾರ್ತೆ ಮಾಡಿದಾಗ, ನೀನಿರುವಂಥ ಪ್ರಾಂತದಲ್ಲಿ ದೇವರ ಮಹಾಜ್ಞಾನವನ್ನು ಸಾರಿದಾಗ, ತಿಳಿಸಿದಾಗ, ಅನೇಕರನ್ನ ಬದಲಾವಣೆ ಮಾಡೋದಕ್ಕೆ ನೀನು ಪ್ರಯಾಸ ಪಟ್ಟಾಗ ಪರಲೋಕದಲ್ಲಿ ನಿನಗೆ ಬಹಳ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಆ ಪರಲೋಕದಲ್ಲಿ ನಿನಗೆ ಬಹಳ ಫಲ ಬೇಕು ಅಂದರೆ ಯವ್ವನ ಕಾಲದಲ್ಲಿ ಇದ್ದಂಥ ನೀನು ನೀತಿಯನ್ನು, ಪ್ರೀತಿಯನ್ನು, ಸಮಾಧಾನವನ್ನು, ಭಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡು ತಿಮೋತಿಯನೇ ಅಂತ ಹೇಳ್ತಾರೆ. ಈ ದಿನ ನಿಮಗೆ ತಿಳಿಸುವಂಥ ಮಾತು ಇದು. ನನ್ನ ಮಾತಲ್ಲ, ನಾನು ನಿಂತ್ಕೊಂಡಿದ್ದೀನಿ, ದೇವರೇ ನೀವೇ ಮಾತಾಡಿ. ಈ ಕೆಲವು ವಚನಗಳನ್ನು ಇದೆ, ಆದರೆ ಈ ಮಾತುಗಳೆಲ್ಲ ಕೂಡ ದೇವರು ಕೊಟ್ಟದ್ದು ನಿಮ್ಮನ್ನು ಬಲಪಡಿಸೋದಕ್ಕೆ, ಎಲ್ಲರಿಗೂ ಸಂಬಂಧಪಟ್ಟದ್ದು ಪ್ರಿಯರೇ. ನಾವು ಸಾಕ್ಷಾತ್ತು ದೇವರಿಗೆ ಮಕ್ಕಳಾಗಿರುವಾಗ ಆ ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸಿ ಹೇಳುವಂಥ ಮಾತು ಈ ಮಾತುಗಳು. ಏನ್ರಿ, ಏನಾದರೂ ಕತೆ ಇದೆಯಾ? ಏನಾದರೂ ಕತೆ ಹೇಳಿದ್ದೀನ? ಇಲ್ಲ, ಕತೆ ಬೇಡ, ದೇವರ ಜ್ಞಾನ ಬೇಕು. ಆದ್ದರಿಂದ ಪ್ರಿಯರ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. 23, ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳ ಗೊಡವೆಗೆ ಹೋಗಬೇಡ. ಏನ್ರಿ, ಏನಾಗುತ್ತೆ ಗೊತ್ತಾ? ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿದೆ. ಮೂಢರ ಬುದ್ಧಿ ಇಲ್ಲದ ವಿಚಾರಗಳು, ಬುದ್ಧಿ ಇಲ್ಲದ ವಿಚಾರ ಅಂದರೆ ಎಲ್ಲಿ ಜಗಳಗಳು ಬರ್ತಾ ಇದೆ ಅಂದರೆ ಅಲ್ಲಿ ಏನು? ಬುದ್ಧಿ ಇಲ್ಲದ ವಿಚಾರಗಳು. ಬುದ್ಧಿ ಇಲ್ಲದ ವಿಚಾರಗಳು ಮಾಡಿದಾಗ ಜಗಳಗಳು ಪ್ರಾರಂಭವಾಗುತ್ತೆ. ದೇವರ ಜ್ಞಾನದಿಂದ ಆಲೋಚನೆ ಮಾಡಿದಾಗ ಸಮಾಧಾನ ಇರುತ್ತೆ. ಸಮಾಧಾನ ಇದೆ ಅಂದರೆ ಅಲ್ಲಿ ದೇವರ ಪ್ರೀತಿ ಇರುತ್ತೆ. ಜಗಳಗಳಿದೆ ಅಂದರೆ ಸೈತಾನನು ನಮ್ಮ ಮಧ್ಯದಲ್ಲಿ ಎಂಟ್ರಿ ಆಗಿದ್ದೇನೆ ಅಂತ ಅರ್ಥ. ದೇವರಿಗೆ ಸ್ಥಾನ ಕೊಟ್ಟರೆ ಪ್ರೀತಿ, ಸಮಾಧಾನ, ಸಂತೋಷ ಇರುತ್ತೆ. ಸೈತಾನನಿಗೆ ಸ್ಥಾನ ಕೊಟ್ಟರೆ ಜಗಳ ಇರುತ್ತೆ, ದ್ವೇಷ ಇರುತ್ತೆ, ಹಾಗೆ ಇರುತ್ತೆ. ಯವ್ವನ ಕಾಲದಲ್ಲಿ ನಾವೆಲ್ಲರೂ ಕೂಡ ಹೇಗೆ ಇದ್ದೀವಿ? ಯವ್ವನ ಕಾಲದಲ್ಲಿ ನಾವೆಲ್ಲರೂ ಕೂಡ ಹೇಗೆ ಇದ್ದೀವಿ? ಇನ್ನೊಬ್ಬರನ್ನ ಕಾಪಾಡುವಂಥ ಸ್ಥಿತಿಯಲ್ಲಿ ಇದ್ದೀವಾ? ಇನ್ನೊಬ್ಬರನ್ನ ಒಳ್ಳೆ ದಾರಿಯಲ್ಲಿ ನಡೆಸೋದಂಥ ಸ್ಥಿತಿಯಲ್ಲಿ ಇದ್ದೀವಾ? ಇನ್ನೊಬ್ಬರನ್ನ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ತಾ ಇದ್ದೀವಾ? ದೇವರನ್ನ ಘನಪಡಿಸ್ತಾ ಇದ್ದೀವಾ? ಮಹಿಮೆ ಪಡಿಸ್ತಾ ಇದ್ದೀವಾ? ಸ್ವಾರ್ಥ ಕೆಲಸ ಮಾಡ್ತಾ ಇದ್ದೀವಾ? ಸೇವಕರಿಗೆ ಸಪೋರ್ಟ್ ಆಗಿ ನಿಂತಿದ್ದೀವಾ? ಸೇವಕರಿಗೆ ಬೆನ್ನೆಲುಬಾಗಿ ನಿಂತಿದ್ದೀವಾ? ಸಭೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಾ? ಸಭೆಯನ್ನು ಕಾಪಾಡಿಕೊಳ್ತಾ ಇದ್ದೀವಾ? ನೋಡಿಕೊಳ್ಬೇಕು. ಯಾಕೆಂದರೆ ಸಭೆಯನ್ನು ಮೊಟ್ಟ ಮೊದಲು ನಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಬೇಕು, ನಮ್ಮ ಆತ್ಮವನ್ನು ಕಾಪಾಡಿಕೊಳ್ಬೇಕು, ಕುಟುಂಬದಲ್ಲಿದ್ದಂಥ ತಂದೆ ತಾಯಿಗಳನ್ನ ಎಲ್ಲರನ್ನ ಕಾಪಾಡಿಕೊಳ್ಬೇಕು, ಸಭೆಯಲ್ಲಿದ್ದಂಥ ಪ್ರತಿಯೊಬ್ಬರನ್ನ ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಪ್ರತಿ ಯುವಕರಿಗೆ ಯುವತಿಯರಿಗಿರುತ್ತೆ. ಅದನ್ನು ಬಿಟ್ಟು ಹೊರಗಡೆ ಬೇರೆ ಕೆಲಸದಲ್ಲಿ ಇದ್ದೀವಿ ಅಂದರೆ ನಮ್ಮ ಮೇಲೆ ಸೈತಾನನ ಕಣ್ಣಿದೆ. ಸೈತಾನ ನಮ್ಮನ್ನು ಬಳಸ್ಕೊಳ್ತಾನೆ. ಸೈತಾನಿಗೆ ಜಾಗ ಕೊಡಬೇಡಿ, ದೇವರಿಗೆ ಜಾಗ ಕೊಡಿ. ದೇವರ ಕೆಲಸದಲ್ಲಿ ಅಭಿವೃದ್ಧಿಯಾಗಿ ಇಂಥ ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. ಇನ್ನೂ 2 ದಿನ, ನಾಳೆ ಒಂದು ದಿನ ಇದೆ. ಇದು ಸಾಯಂಕಾಲ ಹಾಗೂ ನಾಳೆ ಕೂಡ ಇರುತ್ತೆ. ಅನೇಕ ವಿಷಯಗಳನ್ನು ತಿಳ್ಕೊಳ್ಳಿ. ಪ್ರಿಯರ ದೇವ್ರ ಮಕ್ಕಳಿರ ಪ್ರಯಾಸ ಪಡಿ ಪ್ರಿಯರೇ.
ಕಲ್ತ್ಕೊಳ್ಳಿ. ಓಕೆನಾ? ದೇವರ ಸೇವೆ, ದೇವರ ಧ್ಯಾನದಲ್ಲಿರಿ, ಯಾವಾಗಲೂ ದೇವರ ಧ್ಯಾನದಲ್ಲಿರಿ. ನಿಮ್ಮ ಕೆಲಸ ಏನಿದೆ ಆ ಕೆಲಸ ಮಾಡ್ಕೊಳ್ಳಿ. ಒಟ್ಟಿಗೆ ಏನು ಸಂಪಾದನೆ ಮಾಡ್ಕೊಳ್ಬೇಕು ಸಂಪಾದನೆ ಮಾಡ್ಕೊಳ್ಳಿ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳಿ, ತಪ್ಪೇನಿಲ್ಲ. ಆದರೆ ನಮ್ಮ ಮೂಲಕ ಇನ್ನೊಬ್ಬರು ಭಕ್ತಿ ಕಲಿಬೇಕು, ನಮ್ಮ ಮೂಲಕ ಇನ್ನೊಬ್ಬರು ಒಳ್ಳೆಯದನ್ನೇ ಕಲಿಬೇಕು, ಕೆಟ್ಟದ್ದು ಕಲಿಬಾರ್ದು. ನಮ್ಮ ಪ್ರವರ್ತನೆ ಮೂಲಕ ಇನ್ನೊಬ್ಬರಿಗೆ ಸಮಾಧಾನ ಉಂಟಾಗಬೇಕು. ಆ ರೀತಿ ನಾವೆಲ್ಲರಿರಬೇಕು. ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತಾ ಇದ್ದೀನಿ. ಪ್ರೇರೆ ಮೊಣಕಾಲಾಕಿ ಪ್ರಾರ್ಥನೆ ಮಾಡುವಂಥದ್ದು ನಾವು ದೇವರಿಗೆ ವಿಧೇಯರಾಗುವಂಥದ್ದು. ಅದೇ ಪ್ರಕಾರ ತಲೆ ಬಾಗಿಸುವಂಥದ್ದು, ಎದ್ದು ನಿಂತ್ಕೊಳ್ಳುವಂಥದ್ದು ದೇವರಿಗೆ ವಿಧೇಯರಾಗುವಂಥದ್ದು ಪ್ರಿಯರೇ. ಓಕೆನಾ? ಕಣ್ಣು ಮುಚ್ಚರಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ಮಾತುಗಳನ್ನು ಇದ್ದ ಹಾಗೆ ಸಾರಿದ್ದೀನಿ. ಈ ಹೊಸಳ್ಳಿ ಗ್ರಾಮದಲ್ಲಿ ಇದ್ದಂಥ ಎಲ್ಲ ನಿಮ್ಮ ಮಕ್ಕಳು ತಂದೆ ಕಷ್ಟಪಟ್ಟು ಈ ಒಂದು ಸಭೆಯನ್ನು ಏರ್ಪಾಟ್ ಮಾಡಿದ್ದಾರೆ ತಂದೆ, ಕೆಲಸ ಮಾಡ್ತಾ ಇದ್ದಾರೆ ತಂದೆ. ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಿಮ್ಮ ಸೇವಕರಾಗಿರುವಂಥ ರಾಜರತ್ನಂರವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲರನ್ನೂ ಪ್ರೋತ್ಸಾಹ ಕೊಟ್ಟು ಕಾರ್ಯಕ್ರಮ ಮಾಡೋಣ ಅಂತೇಳಿ ಪ್ರಯಾಸ ಪಡ್ತಾ ಇದ್ದಾರೆ. ಎಲ್ಲ ಯುವಕರನ್ನು ಯುವತಿಯರನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಹಕಾರಿಗಳಾಗಿ ಕೆಲವರಿದ್ದಾರೆ. ಅದೇ ರೀತಿಯಲ್ಲಿ ಜ್ಞಾನ ಮಿತ್ರರವರು, ಅದೇ ರೀತಿಯಲ್ಲಿ ಸಿಸ್ಟರ್ಸ್ರವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಸಪೋರ್ಟಾಗಿ ನಿಂತಿದ್ದಾರೆ ತಂದೆ. ಅವರೆಲ್ಲರನ್ನೂ ಆಶೀರ್ವದಿಸಿ, ಈ ಗ್ರಾಮದಲ್ಲಿದ್ದಂಥ ಹಿರಿಯರನ್ನು, ಯುವಕರನ್ನು, ಯುವತಿಯರನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸಿ, ಪ್ರತಿಯೊಬ್ಬರನ್ನು ಬಲಪಡಿಸಿ ತಂದೆಯ ದೇವರೇ, ಆತ್ಮಿಕ ಜ್ಞಾನವನ್ನು ಇನ್ನೂ ಹೆಚ್ಚಾಗಿ ಕಲಿಯುವಂತೆ, ಈ ಲೋಕದಲ್ಲಿ ಜ್ಞಾನಿಗಳು ಭಕ್ತರಾಗಿ ಜೀವಿಸುವಂತೆ ಸಹಾಯ ಮಾಡಿ. ಇನ್ನೊಬ್ಬರಿಗೆ ರಕ್ಷಣೆ ಮಾರ್ಗವನ್ನು ತೋರಿಸುವಂತೆ ಸಹಾಯ ಮಾಡಿ. ಎಲ್ಲರ ಮಧ್ಯದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ದಯಪಾಲಿಸಿ. ಸಾಯಂಕಾಲ ನಡೆಯುವಂಥ ಸಭೆಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಅದ್ಭುತವಾಗಿ ನಡೆಯುವಂತೆ, ಅದ್ಭುತ ಜ್ಞಾನವನ್ನು ಮಾತನಾಡುವಂತೆ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರೇಯರ್. ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ದೇವರ ಸೇವಕರು ನಡೆಸ್ಕೊಡ್ತಾರೆ. ಸ್ವಲ್ಪ ಹೊತ್ತು ಕುಂದ್ರೋ ತ್ರಾಸಾಗಿರ್ಬೋದು, ಆದರೂ ಕ್ರಿಸ್ತನಲ್ಲಿ ಅದನ್ನೆಲ್ಲ ಮರೆಯೋಣ. ಅತ್ಯುತ್ತಮವಾಗಿರ್ತಕ್ಕಂಥ ದೇವರ ವಾಕ್ಯ ನಮ್ಮ ಹೃದಯ, ನಮ್ಮ ಮನಸ್ಸು ಸೇರಿದೆ ಅಂತೇಳಿ ನಾವು ನೆನೆಸ್ತೇವೆ. ಅದಕ್ಕೆ ಪ್ರತಿಯಾಗಿ ನಮ್ಮನ್ನು ನಾವು ಕ್ರಿಸ್ತನಿಗೆ ಸಮರ್ಪಿತ ಜೀವಿತವನ್ನು ನಾವು ಅನುಭವಿಸೋಣ. ಸಾಯಂಕಾಲ ಸರಿಯಾಗಿ 6 ಗಂಟೆಗೆ ನಾವೆಲ್ಲರೂ ಬಂದು ಸೇರೋಣ. 6 ಗಂಟೆಗೆ ಸರಿಯಾಗಿ 7 ಗಂಟೆಗೆ ನಮ್ಮ ಸ್ಪೀಕರ್ ಅವರು ಮತ್ತು 7 ಗಂಟೆಯಿಂದ 9 ಗಂಟೆಯವರೆಗೆ ನಾವು ಕಾರ್ಯಕ್ರಮವನ್ನು ನಡೆಸ್ತೇವೆ. ದಯವಿಟ್ಟು ಎಲ್ಲರೂ ಸರಿಯಾದ ಸಮಯಕ್ಕೆ ಬಂದು ಹಾಜರಾಗಿರಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ತೇನೆ. ನಾವೆಲ್ಲರೂ ಎದ್ದು ನಿಂದ್ರೋಣ, ಹಂಗೆ ಮನೆಗೆ ಹೋಗೋಣ. ಎದ್ದು ನಿಂದ್ರೋಣ, ಹಂಗೆ ಮನೆಗೆ ಹೋಗೋಣ. ಎದ್ದು ನಿಂದ್ರೋಣ, ನಿಂತು ಕರ್ತನ ಪ್ರಾರ್ಥನೆ ಹೇಳೋಣ, ಆಶೀರ್ವಾದ ಹೊಂದಿ ಕುಂದ್ರೋದು ಬೇಡ, ಹಂಗೆ ಹೋಗಿಬಿಡೋಣ.